ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೆ ಯಾವ ಗ್ರಹದವರಿಗೆ ಯಾವ ವೃತ್ತಿ ಅನುಕೂಲಕರ ಅಂದ್ರೆ ಯಾವ ಕೆಲಸ ಅನುಕೂಲ, ಜೊತೆಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಅಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಕಾರ್ತಿಕ ಮಾಸ ಪ್ರಾರಂಭವಾಗಿದೆ. ಇವತ್ತು ವಾರ ಗುರುವಾರ ಇರತಕ್ಕಂಥದ್ದು. ಹಾಗೆ ಪಕ್ಷ ಶುಕ್ಲ ಪಕ್ಷ, ಅಂದರೆ ವೃದ್ಧಿಯ ಕಡೆ ಚಂದ್ರ ಹೊರಡ್ತಕ್ಕಂಥದ್ದು. ಹಾಗೆ ಇವತ್ತು ಬರ್ತಕ್ಕಂಥ ತಿಥಿ ಶುಕ್ಲ ಪಕ್ಷದ ತೃತೀಯ ತಿಥಿ. ಹಾಗೆ ಇವತ್ತು ಎರಡು ಕರ್ಣಗಳು ಉಂಟಾಗುತ್ತೆ. ಒಂದು ಗರಜ ಕರ್ಣ ಮತ್ತೆ ವನಿಜ ಕರ್ಣ ಅಂತ. ಅದರ ಜೊತೆಗೆ ವಿಶೇಷವಾಗಿ ಇವತ್ತಿನ ನಕ್ಷತ್ರ ಮೂಲಾ ನಕ್ಷತ್ರ. ಹಾಗೆ ಇವತ್ತಿನ ಯೋಗ ಬಂದ್ಬಿಟ್ಟು ಸುಕರ್ಮ ಯೋಗ. ಗುರುಗಳೇ, ಹಾಗೆ ಯಾವ ಗ್ರಹದವರಿಗೆ ಯಾವ ವೃತ್ತಿ ಅನುಕೂಲಕರ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಬಹಳ ಹಿಂದೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃತ್ತಿಪರ ಗ್ರಹಗಳು ಅನ್ನೋದು ಯಾವುದೂ ಇರಲಿಲ್ಲ. ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ನಾವು 10,000 ವರ್ಷ ಹಿಂದೆ ತಗೊಂಡ್ರೆ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಿತ್ತು? ಈಗ ಯಾರ ಫ್ಯಾಕ್ಟ್ರಿಗೆ ಹೋಗಿ ಮಷಿನ್ನ ರಿಪೇರಿ ಮಾಡ್ತಕ್ಕಂಥ ಅವ್ರು ಇರ್ತಕ್ಕಂಥದ್ದು. ಆ ಕಾಲದಲ್ಲಿ ಅದನ್ನು ಹೆಂಗೆ ತಗೊಳ್ಳೋದು? ಸೊ ಸಾಮಾನ್ಯವಾಗಿ ಕೆಲವು ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾರೆ. ಸೂರ್ಯ ಅಂದರೆ ಗವರ್ನಮೆಂಟು, ಚಂದ್ರ ಅಂದರೆ ಒಂದು ರೀತಿ, ಮಂಗಳ ಅಂದರೆ ಒಂದು ರೀತಿ, ಬುಧ ಅಂದರೆ ಒಂದು ರೀತಿ. ಆ ರೀತಿ ಶಾಸ್ತ್ರದಲ್ಲಿ ಬರೆದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಜ್ಯೋತಿಷರು ತಮ್ಮ ವಿಚಾರ ಅನುಸಾರ ಹೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಇಲ್ಲೂ ಇಲ್ಲ. ನಿಮಗೆ ಸೂರ್ಯ ಅಂದರೆ ಗೌರ್ಮೆಂಟ್ ಕೆಲಸ ಸಿಗ್ತದೆ ಅಂತ ಎಲ್ಲೂ ಬರೆದಿಲ್ಲ. ಅದು ಬರೀ ಸುಳ್ಳು. ಯಾಕೆಂದ್ರೆ ಆ ಕಾಲದಲ್ಲಿ ಗೌರ್ಮೆಂಟ್ ಅಂತ ಯಾವುದಿತ್ತು? ಯಾವ ಸರ್ಕಾರ ಇತ್ತು? ಯಾವುದು? BJP, ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ಸು, JDS ಎಲ್ಲಿತ್ತು ಆ ಟೈಮಲ್ಲಿ? ಇದು ಕಾಂಗ್ರೆಸ್ ಸರ್ಕಾರ, ಸರ್ಕಾರದ ಕೆಲಸ, ಸರ್ಕಾರ ಅನ್ನೋದೇ ಎಲ್ಲಿತ್ತು? ರಾಜಮನೆತನ ಇತ್ತು. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ರಾಜಂದು ಇರಲಿಲ್ಲ. ನೋಡಿ, ಕಳೆದ 2,000 ವರ್ಷಗಳಲ್ಲಿ ಕಿಂಗ್ಸ್ ಅಂಡ್ ಕಿಂಗ್ಡಮ್ ಅಂತ ಬಂತು. 2,000 ವರ್ಷಗಳ ಹಿಂದೆ ಹೋದ್ರೆ ಸಾಮಾನ್ಯ ಜನರು ಕೃಷಿ ಪ್ರಧಾನ, ಊರಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಆಗುಹೋಗುಗಳು, ಅದ್ರ ಮೇಲೆ ಬರ್ತಕ್ಕಂಥದ್ದು. ಜ್ಯೋತಿಷ್ಯನ ಮೊದಲು ಕೃಷಿ ಪ್ರಧಾನವಾಗಿ ಉಪಯೋಗಿಸ್ತಾ ಇದ್ರು. ಇವತ್ತಿನ ದಿವಸ ಕೃಷಿಗೆ ಜ್ಯೋತಿಷ್ಯನ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಎಷ್ಟೋ ದಿನ ಅಗ್ರಿಕಲ್ಚರ್ಗೆ ಹೇಳ್ತಾ ಇರ್ತೀನಿ, ಯಾರ್ಯಾರು ವ್ಯವಸಾಯ ಮಾಡ್ತಾರೆ ನಮ್ಮ ನಕ್ಷತ್ರ ನಾಡಿ ಕಲೀರಿ. ಯಾವ ಒಂದು ಬೆಳೆ ಬೆಳೆದ್ರೆ ನಿಮಗೆ ಲಾಭಕಾರಿ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೀವು ತರಕಾರಿ ಬೆಳೆದ್ರೆ ಏನಾಗುತ್ತೆ, ಆ ಪ್ರಶ್ನಾಶಾಸ್ತ್ರ ಹಾಕೊಂಡು ಹೋದ್ರೆ ಅದ್ರ ಲಾಭ ಇದೆಯೋ ಇಲ್ವೋ ಅಂತ. ಸೊ ಅನೇಕ ಅನುಕೂಲಗಳು ನಮ್ಮ ಶಾಸ್ತ್ರದಲ್ಲಿದೆ. ಸಾಮಾನ್ಯವಾಗಿ ಇವಾಗ ಏನಾಗಿದೆ, ಇವಾಗ ಕಾಲ್ ತಗೊಂಡ್ರೆ ಮದುವೆದು ಬಿಟ್ರೆ ಬೇರೆ ಏನು ಬರಲ್ಲ. ಅದೇನೋ ಬೇಗ ಚಳಿಗಾಲ ಬೇರೆ ಬಂದಿದೆ, ಮದುವೆದೇ ಚಿಂತೆ. ಸೊ ನಮಗೆ ಜ್ಯೋತಿಷ್ಯ ಹೇಳಕ್ಕೆ ನಾವು ಇಷ್ಟೆಲ್ಲ ಕಲಿತು 30 ವರ್ಷ 40 ವರ್ಷ ಬರೀ ಮದುವೆಗೆ ಒಳ್ಳೆ ಬ್ರೋಕರ್ ಥರ ಆಗ್ಬಿಟ್ಟಿದ್ದೀವಿ. ಜನಗಳಿಗೂ ಅರ್ಥ ಆಗಲ್ಲ. ಒಂದು ನನ್ನ ಅನುಭವದಲ್ಲಿ ಹೇಳ್ತೀನಿ, ಮದುವೆ ಆಗೇ ಆಗತ್ರಿ ಇವತ್ತಲ್ಲ ನಾಳೆ, ಯಾರಿಗೆ ಆಗಲ್ಲ ಅಂತ ಹೇಳಿದ್ದು. ನಿಮ್ಗಳಿಗೆಲ್ಲ ಆ ಥರ ಜಾಸ್ತಿ. ಈ ಪಬ್ಲಿಕ್ ಇದೆಯಲ್ಲ, 4 ಜನ ಕೇಳ್ತಾ ಇರ್ತಾರೆ. ಆ 4 ಜನ ಎಲ್ಲ ನಿಮ್ಮ ಹಿತಶತ್ರುಗಳೇ. ಪಕ್ಕ ಬರೆದಿಟ್ಕೊಳ್ಳಿ, ನಿಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನ ಕೇಳೋರೆಲ್ಲ ಬರೆದಿಟ್ಕೊಳ್ಳಿ, ಅವರೆಲ್ಲ ನಿಮ್ಮ ಹಿತಶತ್ರುಗಳು. ಅವರಿಂದನೇ ಆಗ್ತಾ ಇರಲ್ಲ. ಫಸ್ಟ್ ಪಾಯಿಂಟ್ ಅವರಿಂದನೇ, ಅವ್ರ ನಾಸ್ಬಾಯಿಂದನೇ ಆಗ್ತಾ ಇರಲ್ಲ. ಫಸ್ಟ್ ಅವರಿಂದ ದೂರ ಇಡಿ. ಆಗೋ ಟೈಮ್ಗೆ ಆಗುತ್ತೆ ಅಂತ ಎಲ್ಲರೂ ಕೂಡ ಭಾರತದಲ್ಲಿ, ಕರ್ನಾಟಕದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಖಂಡಿತ ಜ್ಯೋತಿಷ್ಯ ಬೇರೆ ಲೆವೆಲ್ಗೆ ನಾವು ತೊಗೊಂಡು ಹೋಗ್ಬೋದು.
ಅದು ಬಿಟ್ಬಿಟ್ಟು ಸಾಲಾವಳಿ ಬಂದಿಲ್ಲ, ಈ ಹುಚ್ಚರ ಥರ ಆಡ್ತೀರಿ ನೀವೆಲ್ಲ. ಸಾಲಾವಳಿ ಅಂತೆ, ಆವಳಿ ಈವಳಿ. ಈಗ ಒಂದು ತಂದೆ ತಾಯಿಗೆ ಒಂದು ಮಗು ಹುಟ್ಟುತ್ತೆ, ಅವರ ನಕ್ಷತ್ರ ಅಥವಾ ಅವರ ಇದು ಒಂದು ಸಾಲಾವಳಿ, ಮಗನ ಸಾಲಾವಳಿ ಬಂದಿಲ್ಲ ಅಂದ್ರೆ ಏನು ಮಾಡೋದು? ಸಾಲಾವಳಿ ಅಂದ್ರೇನು? ಮ್ಯಾಚಿಂಗ್, ಇನ್ನೇನು ಇಲ್ಲ ಅಲ್ಲಿ. ಇವರ ನಕ್ಷತ್ರದಿಂದ ಅವರ ನಕ್ಷತ್ರ ಮ್ಯಾಚ್ ಮಾಡೋದಷ್ಟೇ. ಇಂಥ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಸಾಲಾವಳಿ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಮದುವೆ ಆಗಿದ್ರೆ ಡಿವೋರ್ಸ್ಗೆ ಹೋಗ್ತಾರೆ, ಮಕ್ಕಳಾಗಿದ್ರೆ ಏನು ಮಾಡೋದು? ಆಚೆ ಹಾಕಕ್ಕಾಗತ್ತಾ? ಸೊ ಈ ರೀತಿ ಸಾಲಾವಳಿ ಅಂತಕ್ಕಂಥದ್ದೆಲ್ಲ ಬರೀ ಸುಳ್ಳೆ. ಜ್ಯೋತಿಷ್ಯದಲ್ಲಿ ಅಪ್ಪಟ್ಟವಾಗಿರ್ತಕ್ಕಂಥ ಬರೆದಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಪಂಚಾಂಗದಲ್ಲಿ ಬರೆದಿರ್ತಕ್ಕಂಥ ಸುಳ್ಳು ಅಂದ್ರೆ ಅದು ಸಾಲಾವಳಿನೇ. ಅಲ್ಲಿ ಬರೀಬೇಕಲ್ಲಿ ದೊಡ್ಡದಾಗಿ ನಿಮ್ಮ ನಿಮ್ಮ ಜಾತಕದ ಮೇಲೆ, ನಿಮ್ಮ ನಿಮ್ಮ ದಶಾಭುಕ್ತಿ ಮೇಲೆ ನೋಡಬೇಕು. ಇದನ್ನ ಬೇಸಿಕ್ ಆಗಿ ನೋಡ್ಕೊಳ್ಳಿ ಅಂತನೂ ಬರೆದಿಲ್ಲ. ಹೋಗ್ಲಿ, ಅದನ್ನಾರು ತಗೊಂಡ್ರೆ ನಾನು ಹೌದಪ್ಪ ಒಪ್ಕೋಬಹುದು ಅಂತ. ಸೊ ಅನೇಕರು ಏನ್ ಮಾಡ್ತಾರೆ, ಈ ಮನೇಲಿ ಕೂತಿರ್ತಕ್ಕಂಥ ಈ ಹುಡುಗಿರ ಪೋಷಕರು, ಹುಡುಗನ ಪೋಷಕರು ಏನ್ ಮಾಡ್ತಾರೆ, ಪಂಚಾಂಗ ತಗೊಂಡು ಬಂದು ಇಟ್ಕೊಳ್ತಾರೆ. ಅವ್ರಿಗೆ ಆ ಪಾಯಿಂಟ್ಸ್ ನೋಡೋಕೆ ಗೊತ್ತಾಗ್ಬಿಟ್ಟಿದೆ, ಈಸಿಯಾಗಿ ಗೊತ್ತಾಗ್ಬಿಟ್ಟಿದೆ ಪಾಯಿಂಟ್ಸ್ ನೋಡೋಕ್ಕೆ. ಆ ಪಾಯಿಂಟ್ಸ್ ನೋಡ್ತಾರೆ. ಹುಡುಗಂದು ಜಾತಕ, ಓಕೆ ನನ್ನ ಮಗಂದು ಈ ನಕ್ಷತ್ರ, ಹುಡುಗಿದ್ ಯಾವುದೋ ಜಾತಕ ಬಂತು ಈ ನಕ್ಷತ್ರ, 2 ನಕ್ಷತ್ರ, ಪಾಯಿಂಟ್ಸ್ ನೋಡಿದ್ರು, ಓ 13 ಬಂತು, ಬೇಡ. ದಶಾಭುಕ್ತಿಗಳು ಅದ್ಭುತವಾಗಿರ್ಬೋದು ಅವಳಿಗೆ. ಮುಂದಿನ 30 ವರ್ಷ ಆ ಹುಡುಗಿನ ತಗೊಂಡ್ಬಂದ್ರೆ ದಶಾಭುಕ್ತಿ ಅವ್ರಿಗೆ ರಾಜಯೋಗ ಬರುತ್ತೆ ಅಂತ ಇರುತ್ತಲ್ಲಿ. ಈ ಕಿತ್ತೋಗಿರೋ ಸಾಲಾವಳಿ ಅಂತಾನೆ ಹೇಳ್ತೀನಿ ನಾನು. ಕಿತ್ತೋಗಿರೋ ಸಾಲಾವಳಿ ನೋಡಿ ನೋಡಿ ಅನೇಕ ಹೆಂಗಸರು ನನ್ನ ಹತ್ರ ಬರ್ತಾರೆ, ಇಷ್ಟಿಷ್ಟು ಇಟ್ಕೊಂಡ್ ಬರ್ತಾರೆ. ಸರ್ ಇದನ್ನ ನೋಡಿದೀವಿ ಸರ್, ಇದು 36ಕ್ಕೆ 25 ಬಂದಿದೆ ಸರ್, ಇದು 13 ಬಂದಿದೆ ಸರ್, ಇದು ಬೇಡ, ರಿಜೆಕ್ಟ್ ಮಾಡಿದೀನಿ ನಾನೇ. ಇವರೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅಂತ ಕಿತ್ತೋಗಿರೋ ಸಾಲಾವಳಿನ ನೋಡಿಕೊಂಡು ನಮ್ಮ ಜಾತಕದಲ್ಲಿ, ಕುಂಡಲಿಯಲ್ಲಿ ಎಲ್ಲೂ ಕೂಡ, ನಮ್ಮ ಪರಾಶರ ಹೋರಾಶಾಸ್ತ್ರದಲ್ಲಿ, ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಎಲ್ಲೂ ಕೂಡ ಸಾಲಾವಳಿ ನೋಡ್ಬಿಟ್ಟೆ ಮದುವೆ ಮಾಡಿ ಅಂತ ಬರದೇ ಇಲ್ಲ. ಅದು ಒಂದು 500 ವರ್ಷ ಅಥವಾ 500 ಇಲ್ಲ, ಒಂದು 200 ವರ್ಷದಲ್ಲಿ ಬಂದಿರತಕ್ಕಂಥದ್ದು ಸಾಲಾವಳಿ. 200 ವರ್ಷ. ಅದು ಹೇಗೆ ಬಂತು? ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ವೋ, ಯಾರಿಗೆ ಪ್ಲೇಸ್ ಆಫ್ ಬರ್ತ್ ಇಲ್ವೋ, ಯಾರಿಗೆ ಟೈಮ್ ಆಫ್ ಬರ್ತ್ ಇಲ್ವೋ, ಅವ್ರ ಹೆಸರು ಮೇಲೆ ಒಂದು ನಕ್ಷತ್ರ ಇಟ್ಬಿಟ್ರು. 108 ಪಾದಗಳು, 108 ಅಕ್ಷರಗಳಿಟ್ರು. 27 × 4 108, 108 ಅಕ್ಷರಗಳಿಟ್ಟು ಆ ಅಕ್ಷರಕ್ಕೆ ಇಂಥವ್ರು ಬಂತು ಅಂದ್ರೆ ಇಂಥ ನಕ್ಷತ್ರ ಹೇಳ್ಬಿಡಿ ಅಂತ. ಈ ನಕ್ಷತ್ರ ಬಂದ್ರು, ಡೇಟ್ ಆಫ್ ಬರ್ತ್ ಇಲ್ಲ, ಮತ್ತೆ ದಶಾಭುಕ್ತಿಗಳಿಲ್ಲ. ಏನ್ ಮಾಡೋದು ಇವ್ರಿಗೆ? ಕೆಲಸ ಮಾಡೋಣ, ಅಂದಾಜು ಅವರ ಗುಣಲಕ್ಷಣಗಳ ಮೇಲೆ ಒಂದಷ್ಟು ಪಾಯಿಂಟ್ಸ್ ಕೊಟ್ಬಿಡೋಣ, 36ರಲ್ಲಿ ಎಷ್ಟು ಬರುತ್ತೆ ಅಂತ. ಗುಣಲಕ್ಷಣಗಳ ಮೇಲೆ ಬಂದಿರತಕ್ಕಂಥ ಪಾಯಿಂಟ್ಸ್ನ ತಗೊಂಡಾಗಿ ಅದನ್ನೇ ನೀವು ಫೈನಲ್ ಅಂತ ಹೇಳ್ತಿರಲ್ಲ. ಇನ್ನು ಅನೇಕ ಕಾಂಪೌಂಡರ್ಗಳು, ಜ್ಯೋತಿಷಿಗಳು ಇದನ್ನೇ ನೆಚ್ಕೊಂಡು ಕೂತಿದ್ರಲ್ಲ. ನಾನು ನಿಮ್ಗೊಂದು ಕ್ವಶನ್ ಕೇಳಿದ್ರು, ಮತ್ತೆ ದಶಾಭುಕ್ತಿ ಅಂದ್ರೆ ಏನು? ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಾಲಾವಳಿ ನೋಡ್ಬಿಟ್ಟೆ ಮಾಡಬೇಕು ಅನ್ನೋದು ಎಲ್ಲಿ ಬರೆದಿದೆ? ಹಾಗಿದ್ರೆ ದಶಾಭುಕ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಹಸ್ಥಿತಿ ಇರ್ತಕ್ಕಂಥ ಸ್ಥಾನದಲ್ಲಿ ಅವರಿಗೆ ಒಂದು ಕಷ್ಟ ಸುಖ ಕೊಡ್ತಕ್ಕಂಥದ್ದು ಎಲ್ಲೋಯ್ತು? ದಶಾ ಅಂದ್ರೆ ಏನು? ಎಲ್ಲರೂ ಹೇಳ್ತಾರೆ, ಶನಿ ದಶ ಬಂದ್ರೆ ಏನೋ ಪ್ರಾಬ್ಲಮ್ ಆಗುತ್ತಾ, ಶುಕ್ರ ದಶ ಬಂದ್ರೆ ಏನಾದ್ರು ಚೆನ್ನಾಗಾಗತ್ತಾ, ಈ ದಶ ಬಂದ್ರೆ ಚೆನ್ನಾಗಾಗತ್ತಾ, ಆ ದಶ ಬಂದ್ರೆ ಚೆನ್ನಾಗಾಗತ್ತಾ? ಇವೆಲ್ಲವೂ ನೋಡಿದಾಗ ನಾವು ಫೈನಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು, ಸಾಲಾವಳಿ ಯಾವ ಲೆಕ್ಕಕ್ಕೆ, ಯಾವ ಒಂದು ಆಧಾರಕ್ಕೆ ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರೋದೇನು, ದಶಾಭುಕ್ತಿ ಮೇಲೆ ಎಲ್ಲ ನಿಂತಿರೋದು. ಟೈಮಿಂಗ್, ಜ್ಯೋತಿಷ್ಯದಲ್ಲಿ ಯಾವ ಗ್ರಹ ಟೈಮಿಂಗ್, 3 ಲೆವೆಲ್ ಆಫ್ ಟೈಮಿಂಗ್ ಬರುತ್ತೆ. ಒಂದು ದಶಾ ಟೈಮಿಂಗ್ ಬರುತ್ತೆ, ಅದು ಲಾಂಗ್ ಟರ್ಮ್ ಇರುತ್ತೆ. ಭುಕ್ತಿ ಟೈಮ್ ಬರುತ್ತೆ, ಅದು ಶಾರ್ಟ್ ಟರ್ಮ್ ಇರುತ್ತೆ. ಅಂತರ್ಭುಕ್ತಿ ಬರುತ್ತೆ, ಅದು ವೆರಿ ಶಾರ್ಟ್ ಟೈಮ್ ಇರುತ್ತೆ. ಮೇ ಬಿ 1 ಮಂತ್ 15 ಡೇಸ್ಗೂ ಇರುತ್ತೆ, 1 ಮಂತ್ಗೂ ಇರುತ್ತೆ. ಭುಕ್ತಿ ಬಂದ್ಬಿಟ್ಟು 3 to 6 ಮಂತ್ಸ್ ಇರುತ್ತೆ. ದಶಾ ಬಂದ್ಬಿಟ್ಟು 6 years to 20 years ಇರುತ್ತೆ. ಸೊ ನಮಗೆ ಟೈಮಿಂಗ್ ಆಫ್ ಇವೆಂಟ್ ನೋಡಬೇಕು ಅಂದ್ರೆ ಮದುವೆ ಯಾವಾಗ ಆಗುತ್ತೆ ಅವಾಗ ನಾವು 6 ತಿಂಗಳಿಂದ 3 ತಿಂಗಳಿಂದ 6 ತಿಂಗಳು, ಅಥವಾ ಈ ಲಾಸ್ಟಲ್ಲಿ ಬರ್ತಕ್ಕಂಥ 15 days to 1 month, ಇವೆರಡನ್ನೇ ನೋಡಿ ನಾವು ಮದುವೆ ಸಮಯನ ನಿಗದಿಪಡಿಸ್ತೀವಿ ಅಷ್ಟೇ ಹೊರತು ಮದುವೆ ಜೀವನ ಹೇಗಿದೆ ಅಂದ್ರೆ ಮತ್ತೆ ದಶಾಕ್ಕೆ ಹೋಗ್ಬೇಕು, ವಿಚ್ ಇಸ್ ಫಾರ್ 6 years to 20 years. ಸಾಲಾವಳಿ ಯಾವುದಕ್ಕೂ ವರ್ಕ್ ಆಗಲ್ಲ. ನೀವು ಬೇಕಾದ್ರೆ ನೋಡ್ಬಿಡಿ, ಸುಮ್ಮನೆ ಅದು ಐವಾಶ್ ಅಷ್ಟೇ. ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕರು ಓಡೋಗ್ತಾ ಇದ್ದೀರಾ ಸಾಲಾವಳಿಗೆ. ಎಲ್ಲಿವರೆಗೂ ನೀವು ದಶಾಭುಕ್ತಿಗಳು ನೋಡ್ಕೊಳ್ಳಲ್ವೋ ಅಲ್ಲಿವರೆಗೂ ಲಕ್ಷಾಂತರ ರೂಪಾಯಿ ನಿಮ್ಮ ಮದುವೆಯಲ್ಲಿ ಖರ್ಚು ಮಾಡಿ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿನ ಹಾಳು ಮಾಡ್ಕೋತೀರ. ಯಾಕೆ ನಾನು ಈ ಶಾಸ್ತ್ರ ಕಲಿಬೇಕು ಅನ್ನೋಕ್ಕೆ ಮೂಲ ಉದ್ದೇಶ ಏನು ಅಂತಂದ್ರೆ, ಎಲ್ಲ ಮುಗಿದ ಮೇಲೆ ಬರ್ತಾರೆ, ನಾವು 40 ಲಕ್ಷ ಖರ್ಚು ಮಾಡಿದ್ವಿ ಸರ್ ಮದುವೆಗೆ,
25 ಲಕ್ಷ ಖರ್ಚು ಮಾಡಿದ್ವಿ ಸರ್. ಒಡವೆ ಎಲ್ಲ ಸೇರಿ 50 ಲಕ್ಷ ಆಯ್ತು ಸರ್. ಮುಂಚೆನೆ ಗೊತ್ತಿದ್ರೆ ಇಷ್ಟೆಲ್ಲ ಖರ್ಚಾಗ್ತದೆ. ಮುಂಚೆನೆ ಕರಿತಾ ಇರೋದು. ನಿಮ್ಮ ಮಗಳ ಜಾತಕ, ನಿಮ್ಮ ಮಗನ ಜಾತಕ 15 ದಿವಸ ಕುತ್ಕೊಂಡು ಕಲೀರಿ. ಬರ್ತಕ್ಕಂಥ ಜಾತಕನ ನೋಡಿ, ಅವ್ರ ಜಾತಕನೇ ತಪ್ಪು ಕೊಟ್ಟಿತ್ತು ಅಂತಂದ್ರೆ ಪ್ರಶ್ನಾಶಾಸ್ತ್ರ ಹಾಕಿ. ಇಷ್ಟೇ ನನ್ನ ವಿಚಾರ. ಗುರುಗಳೇ, ನಿಜವಾಗ್ಲೂ ಅದ್ಭುತವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ರಿ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಇವತ್ತಿನ ಮೊದಲಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ ಮೇಡಮ್. ಶಶಿಕಲಾ ಅವ್ರ ಎಲ್ಲಿಂದ ಕರೆ ಮಾಡ್ತಿರೋದು? ಕನಕಪುರದಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ, ಗೊತ್ತಿದೆ ಹೇಳಿ. 28/6/2000. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 8:30. ಓಕೆ. ಹುಟ್ಟಿದ ಸ್ಥಳ ಯಾವುದು? ಕನಕಪುರ ಮೇಡಮ್. ಓಕೆ. ಏನ್ ಪ್ರಶ್ನೆ ಇತ್ತು? ಅವರು ಮದುವೆ ಆಗಿ ಒಂದು ಪಾಪ ಆಗಿದೆ. ಅವ್ರ ಮುಂದಿನ ಜೀವನ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಿಮ್ ಪ್ರಶ್ನೆನೇ ಸರಿ ಇಲ್ಲ ಅಂದ್ರೆ ಏನ್ ಹೇಳದ್ ನಾನು? ಪ್ರಶ್ನೆನೇ ಸರಿ ಇಲ್ವನಮ್ಮ? ಪ್ರಶ್ನೆ ಸರಿ ಇಲ್ಲ. ಮುಂದಿನ ಕಾರ್ಯಕ್ಕೆ ಕೊಡಿ. ದಯವಿಟ್ಟು ಕರೆಯನ್ನ ಮಾಡಿದಾಗ ನೀವು ನಿಮ್ಮ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಬೇಕಾಗತ್ತೆ. ಇಲ್ಲಾಂದ್ರೆ ನಿಮ್ಮ ಸಮಸ್ಯೆಗೆ ಉತ್ತರವನ್ನ ಕೊಡೋಕೆ ಆಗೋದಿಲ್ಲ. ಜೊತೆಗೆ ನಿಮ್ಮ ಕಾಲ್ ಕನೆಕ್ಟ್ ಆದಾಗ ನೀವು ಮಾತಾಡ್ಬೇಕು, ಸೈಲೆಂಟ್ ಆಗಿರಬಾರ್ದು. ಓಕೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ. ಲತಾ ಅವ್ರೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮಾಡಿದೀನಿ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಬೀರೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 27/9/2001 ಗುರುವಾರ ಬೆಳಗ್ಗೆ 7:40. 7:40. ಓಕೆ. ಹುಟ್ಟಿದ ಸ್ಥಳ? ಬೀರೂರು. ಏನ್ ಪ್ರಶ್ನೆ ಇತ್ತು? ನಮ್ಮ ಮಗನ ಎಜುಕೇಶನ್ ಮತ್ತೆ ಅವನ ಆರೋಗ್ಯದ ಬಗ್ಗೆ ಕೇಳ್ಬೇಕು. ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿ. ಓಕೆನಾ? ಎಜುಕೇಶನ್ ಬಗ್ಗೆ ಕೇಳ್ಬೇಕು. ಓಕೆ ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಹೈಯರ್ ಸ್ಟಡೀಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಡಿಗ್ರಿ ಮುಗಿಸಿದ್ರಾ? ಈಗ ಮುಗ್ದಿದೆ ಸರ್. ಹೇಳಿ ಮುಂದೆ. ಅದೇ ಎಜುಕೇಶನ್ ಮುಂದೆ ಅವ್ನು ಕಂಟಿನ್ಯೂ ಮಾಡ್ಬೇಕು ಅಥವಾ ಜಾಬಿಗೆ ಹೋಗ್ಬೇಕಂತ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. 9ನೇ ಮನೆ ಹೈಯರ್ ಸ್ಟಡೀಸ್ ತೋರಿಸುತ್ತೆ. ಖಂಡಿತ ಹೈಯರ್ ಸ್ಟಡೀಸ್ ಹೋದ್ರೆ ಖಂಡಿತ ಒಳ್ಳೇದು. ಮತ್ತೆ ಭುಕ್ತಿ ಅಂತರ್ಭುಕ್ತಿ 4-11 ಎಜುಕೇಶನ್ಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಎಜುಕೇಶನ್ ಮಾಡೋ ಟೈಮಲ್ಲಿ ಮುಗಿಸ್ಬಿಡ್ಲಿ, ಒಳ್ಳೇದಾಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೇದಾಗ್ಲಿ. ಕಲ್ತ್ಕೊಳ್ಳಿ, ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ. ಇದು ಒಂದು ಎಜುಕೇಶನ್. ನಿಮ್ಗೂ ಸರಸ್ವತಿ ಒಲಿತಾರೆ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ದೇವರಾಜ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹೌದು ಮೇಡಮ್, ಗೊತ್ತಿದೆ. ಹೇಳಿ. ರಾತ್ರಿ 10:15 ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸಿ ಫಸ್ಟ್. 25/9 ತಿಂಗಳು 1994. 1994. ಇವಾಗ ಹುಟ್ಟಿದ ಸಮಯ ತಿಳಿಸಿ. ರಾತ್ರಿ 10:15 ಮೇಡಮ್. 10:15. 18 ನಿಮಿಷ. ಹುಟ್ಟಿದ ಸ್ಥಳ ಯಾವುದು? ಬೆಂಗಳೂರು ಮೇಡಮ್. ಏನ್ ಪ್ರಶ್ನೆ ಇತ್ತು? ಆ ಮಗಳಿಗೆ ಮದುವೆ ಮಾಡಿ 4 ವರ್ಷ ಆಗಿದೆ. ಆ ಮುಂದಿನ ಜೀವನ ಹೇಗಿರುತ್ತೆ ಅಂತ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸಮಸ್ಯೆ ಇಲ್ಲದೆ ನಾನು ಜಾತಕ ಹೇಳಿದ್ರೆ ತಪ್ಪಾಗುತ್ತೆ. ನಾನು ದೇವರಲ್ಲ ಮುಂದಿನ ಜೀವನ ಹೇಳಕ್ಕೆ. ಕೇಳಿಸ್ತಾ ಸರ್? ನೀವು ಹಿರಿಯರಿದ್ದೀರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇಡದೆ ಹುಳ ಬಿಟ್ಕೋಬೇಡಿ. ಬೇಡದೆ ಹುಳ ಬಿಟ್ಕೋತಾರಲ್ಲ ಆ ಕೆಲಸ. ಏನೂ ಪ್ರಾಬ್ಲಮ್ ಇಲ್ಲ ಇದ್ದಾಗ ನಾವು ಜಾತಕನ ಕೇಳಿದ್ರೆ ನಮ್ಗೆ ದೋಷ ಉಂಟಾಗುತ್ತೆ. ಹೇಗಿದೆ ಸುಮ್ನೆ ಹೇಳಿ ಅಂತಂದ್ರೆ
ಖಾಲಿ ಕೂತಾವ ಮೇಲ್ ಗ್ರಹಗಳು. ನಮಗೆ ಸಮಸ್ಯೆ ಬಂದಾಗ ಅಲ್ಲಿ ಬಂದು ಕೇಳಿದಾಗ ಗ್ರಹಗಳು ಆಶೀರ್ವಾದ ಮಾಡ್ತವೆ. ಸುಮ್ನೆ ಖಾಲಿ ಕೇಳಿದ್ರೆ, ಫ್ರೀ ಸಿಕ್ಕಿದೆ ಅಂತ ಖಾಲಿ ಕೇಳಿದ್ರೆ ಬೇಕಂತ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ಮುಂದಿನ ಕರೆ ತಗೊಳ್ಳೋಣ. ಆಯ್ತು, ಮುಂದಿನ ಜೀವನ ನಾನು ಹೇಳಕ್ ಕೂತಿಲ್ಲ ಇಲ್ಲಿ. ನಾನು ಅಲ್ಲಿ ಗಿಳಿಶಾಸ್ತ್ರದವನಲ್ಲ, ಇಲ್ಲಿ ಅರ್ಥ ಆಯ್ತಾ? ಗಿಳಿಶಾಸ್ತ್ರದವನಲ್ಲ. ಮುಂದಿನ ಕರೆ ತಗೊಳ್ಳಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್, ನಮಸ್ಕಾರ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ, ಇಂಡಿಯಿಂದ ಮಾತಾಡ್ತಾ ಇರೋದು. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಹಸ್ಬೆಂಡ್, ನಮ್ಮ ಯಜಮಾನ್ರ ಬಗ್ಗೆ ರೀ. ನಮ್ ಬಿಸಿನೆಸ್ ಒಂದ್ ಸ್ವಲ್ಪ 2 ಅಂಗಡಿ ಇದ್ದಾವ್ರಿ. ಗುರುಜಿ ಹತ್ರಕ್ಕೆ ಮಾತಾಡೋದಿದೆ ಮೇಡಮ್. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಅವ್ರದ್ದು ಜಾತಕ ಗೊತ್ತಿದೆ ಮೇಡಮ್. ನೀವು 1 ರಿಂದ ಪ್ರಶ್ನೆಶಾಸ್ತ್ರವನ್ನಕ್ಕೆ ಹೋಗ್ಬೇಕಾಗತ್ತೆ. ಸೊ ದಯವಿಟ್ಟು 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಅವ್ರದ್ದು 15 ರೀ, 15. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತ್ರ. ಪ್ರಶ್ನೆ ಹೇಳಿ. ನಮಸ್ತೆ ಗುರುಜಿ. ಪ್ರಶ್ನೆ ಹೇಳಿ. ಪ್ರಶ್ನೆ ರೀ, ನಮ್ದು ಒಂದು ಬಟ್ಟೆ ಅಂಗಡಿ, ಒಂದು ಫರ್ನಿಚರ್ ಅಂಗಡಿ 2 ಇದಾವ್ರಿ. ಅದ್ರಲ್ಲಿ ಯಾವ್ದು ಮಾಡಿದ್ರೆ ಇದು ಉತ್ತಮ? ಜಾತಕದಲ್ಲಿ ಬರಲ್ಲ, ಸ್ವಲ್ಪ ತಲೆಯಲ್ಲಿ ಯೂಸ್ ಮಾಡಿ. ಇದು ಜಾತಕದಲ್ಲಿ ಅಲ್ಲಿ ಫರ್ನಿಚರ್ ಅಂಗಡಿ ಅಂತ ಯಾವ್ದಾದ್ರು ಗ್ರಹ ಹೇಳ್ತಾವ ಕುತ್ಕೊಂಡಲ್ಲಿ? ಚಂದ್ರ ನಾನು ಫರ್ನಿಚರ್ ತೋರಿಸ್ತೀನಿ ನಿಮ್ಗೆ, ಬುಧ ನಿಮ್ಗೆ ಬಟ್ಟೆ ಅಂಗಡಿ ತೋರಿಸ್ತೀನಿ ಅಂತ. ಅದಕ್ಕೆ ಹೇಳಿದ್ದು ಪ್ರಶ್ನೆಶಾಸ್ತ್ರಕ್ಕೆ ಹೋಗಿ. ನಮ್ಗೆ ಗೊತ್ತಿರುತ್ತೆ ನೀವೇನ್ ಕೇಳ್ತೀರಾ ಅಂತ. 15 ಗುರುಜಿ. ಜಾತಕದಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಫರ್ನಿಚರ್ ಮಾಡ್ತಾರೆ, ಅವ್ರು ಅದು ಮಾಡ್ತಾರೆ, ಯಾವ್ದು ಇರೋದಿಲ್ಲ. ಆಮೇಲೆ ನಕ್ಷತ್ರಾಡಿ ಕಲ್ತ್ರೆ ಇನ್ನು ಬೇರೆ ಬೇರೆ ಬಿಸ್ನೆಸ್ ಮಾಡಕ್ಕೆ ಅನುಕೂಲ ಆಗುತ್ತಲ್ವ? ಯಾಕೆ ಕಲಿಯಲ್ಲ? ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ದಯವಿಟ್ಟು ಫಸ್ಟ್ ಕಲೀರಿ. ಹೇಳಿದ ತಕ್ಷಣ ಕಲಿಬೇಕು. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದೀರಾ, ಅರ್ಥ ಆಯ್ತಲ್ವಾ? ಈಗ ಯಾವ್ದು ಬಿಸ್ನೆಸ್ ಒಳ್ಳೇದು ಅಂತ ಕೇಳ್ತಾ ಇದ್ದೀರಾ? ಹೌದು ಗುರುಜಿ. 7ನೇ ಮನೆ ಗುರು, ಫಸ್ಟ್ 1 ನಂಬರ್ ಯಾವ್ದು ನಿಮ್ಗೆ ಇಷ್ಟ ಅದನ್ನ ಹೇಳಿ. ಅವೆರಡರಲ್ಲಿ ಯಾವ್ದು ಇಷ್ಟ ನಿಮ್ಗೆ? ಏನ್ ಗೊತ್ತಾಗ್ಲಿಲ್ಲ. 2 ಬಿಸ್ನೆಸ್ ಅಲ್ಲಿ ಯಾವ ಬಿಸ್ನೆಸ್ ನಿಮ್ಗೆ ಇಷ್ಟ? ನಮ್ಗೆ 2 ಬಿಸ್ನೆಸ್. ಅವರು ಫರ್ನಿಚರ್ ಅಂಗಡಿನೇ ಮಾಡ್ತೀನಿ ಅಂತಾರ್ರಿ. ಅವ್ರು ಕಾಟ ಪಲಂಗ ಆದಿದ್ರಿ. ಸರಿ, ಓಕೆ. ಗುರುವಿನ ಕಾಂಬಿನೇಷನ್ ಅಲ್ಲಿ 5 ಅನ್ನೋ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತೀನಿ, ಅವ್ರಿಗೆ ಫೋಕಸ್ ಇಂದ ಡೌನ್ ಆಗ್ತಾ ಇದೆ. ಅರ್ಥ ಆಯ್ತಾ? ಹೌದ್ರಿ. ಇದು ಏನು ಇಲ್ಲ, ಇದು ಫೋಕಸ್. 5th ಹೌಸ್ ಇಸ್ ದಿ ಹೌಸ್ ಆಫ್ ಫೋಕಸ್. ಫೋಕಸ್ ಇಲ್ಲ ಅಲ್ಲಿ. ಇಲ್ಲಿ ಕುತ್ಕೊಂಡ್ರೆ ಚೆನ್ನಾಗುತ್ತೆ, ಅಲ್ಲಿ ಕುತ್ಕೊಂಡ್ರೆ ಚೆನ್ನಾಗುತ್ತೆ. ಎರಡೂ ಮಾಡಕ್ ಹೋಗ್ತಾರೆ, ಎರಡೂ ಸರಿ ಹೋಗಲ್ಲ. ಯಾವ್ದಾದ್ರು ಒಂದು ಕಡೆ ಕುತ್ಕೊಂಡ್ರೆ ಸರಿಯಾಗಿ ಬರುತ್ತೆ ಅಂತ ಬರ್ತಾ ಇದೆ. ಪ್ರಶ್ನಾಶಾಸ್ತ್ರದಲ್ಲಿ ಡ್ಯೂಯಲ್ ಆಗಿ ಮಾಡಿದ್ರೆ ಲಾಭ ಕಮ್ಮಿ, ಸಿಂಗಲ್ ಆಗಿ ಮಾಡಿದ್ರೆ ಒಳ್ಳೆಯದು. ಶುಕ್ರ ಬಂದಿರೋದ್ರಿಂದ ಬಟ್ಟೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಪೇರ್ ಟು ಫರ್ನಿಚರ್. ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್, ನಮಸ್ಕಾರ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ವಸಂತ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ವಸಂತ ಅವರು? ಮೈಸೂರಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 4/7/2004. ಓಕೆ, ಹುಟ್ಟಿದ ಸಮಯ? 6:45. 6:45. 6:45. ಸಂಜೆನಾ ಅಥವಾ ಬೆಳಿಗ್ಗೆನಾ? ಸಾಯಂಕಾಲ. ಬೆಳಿಗ್ಗೆನ ಸಾಯಂಕಾಲನ? ಕರೆಕ್ಟ್ ಆಗಿ ಹೇಳ್ಬೇಕು. ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಸಿದ್ದರಾಮುಂಡಿ. ಯಾವ ತಾಲೂಕಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಮೈಸೂರು ತಾಲೂಕಲ್ಲಿ ಬರುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ಓಕೆ, ಏನ್ ಪ್ರಶ್ನೆ ಇತ್ತು? ಅಂದ್ರೆ ಅವನು ಇದು ಹಲೋ ಹಲೋ, ದಯವಿಟ್ಟು ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಕಾಲ್ ಕಟ್ ಆಗ್ಬಿಡುತ್ತೆ. ಹಲೋ, ಒಂದು ಬಗ್ಗೆ ಕೇಳ್ಬೇಕೈತಿ ಮೇಡಮ್. ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ ಅಂತೆ. ಏನು ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ ಅಂತ ಕೇಳ್ಬೇಕಾಯ್ತು ಮೇಡಮ್. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಏನ್ ಓದ್ತಾ ಇದಾರೆ? ನಮಸ್ಕಾರ ಸರ್. ಏನ್ ಓದ್ತಾ ಇದಾರೆ? BSc ಮಾಡ್ತಾರ ಸರ್. BSc. ನೀವು ಕೊಟ್ಟಿರ್ತಕ್ಕಂಥ ಸಮಯ ಸ್ವಲ್ಪ ಸರಿಯಾಗಿಲ್ಲ. ಯಾಕಂದ್ರೆ ಕೊಟ್ಟಿರೋದು ನೀವು 6:45 ಅಂತ ಕೊಟ್ಟಿದ್ದೀರಾ. ಅದು ಕರೆಕ್ಟ್ ಆಗಿ 6:45 ಅಥವಾ 6:76 ಅಂತ ಕಸ್ಪಲ್ ನೋಡಕ್ಕೆ ಕಷ್ಟ. ಕಸ್ಪಲ್ಲಿ ನೋಡಿ ನಾವು ಹೇಳ್ಬೇಕು 6:43ಕ್ಕ 6:47ಕ್ಕ. ಸುಮ್ನೆ 6:45 ಅಂತ ಅವರು ಡಾಕ್ಟರ್ ಕೊಡ್ತಾರೆ, ಇವ್ರು ಬರ್ಕೋತಾರೆ. 6ನೇ ಮನೆಯಲ್ಲಿ ಶನಿ ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಶನಿ ಕಾಂಬಿನೇಷನ್ ಅಲ್ಲಿ ಜಾಬ್ ಕಾಂಬಿನೇಷನ್ ನೋಡಿದಾಗ ಶನಿಯಲ್ಲಿ ಏನಾದ್ರೂ ಚಂದ್ರನ ಆಕ್ಸೆಸ್ ಅಲ್ಲಿ ಇದಾನ ಅಂತ ನೋಡ್ತೀವಿ, ಸೂರ್ಯನ ಆಕ್ಸೆಸ್ ಅಲ್ಲಿ ಇಲ್ಲ. ಹಾಗೆ ಸೂರ್ಯ ಮತ್ತೆ ಚಂದ್ರನ್ ನೋಡ್ತೀವಿ. ಸೂರ್ಯ ರಾಹುವಿನ ನಕ್ಷತ್ರ, ಚಂದ್ರ ನಕ್ಷತ್ರ. ತುಂಬಾ ಪ್ರಯಾಸದಿಂದ ಸಿಗುತ್ತೆ ಗೌರ್ಮೆಂಟ್ ಕೆಲಸ. ಒಂದು 28-30ನೇ ವಯಸ್ಸಿಗೆ ಸುಸ್ತೊಡೆದು ಬಿಟ್ಟಿರ್ತೀರ ಗೌರ್ಮೆಂಟ್ ಕೆಲಸ ಸಿಗುವಷ್ಟಕ್ಕೆ. ಅದರಿಂದ ಹೆಚ್ಚಿನ
ಶಿಷ್ಯಾಗಿ ಹೋಗೋ ಬದಲು ಸುಮ್ಮನೆ ಟೀಚಿಂಗ್ ಲೈನ್ ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ. ಸರ್ ಇನ್ನೊಂದು ಹೌದೌದು, ಹೇಳ್ತಾನೆ ಕೂತಿರ್ತೀನಿ ನಾನು. ಇಲ್ಲಿ ಫ್ರೀ ಕೊಡ್ತೀವಿ ನೋಡಿ, ಇನ್ನೊಂದು 50 ಹೇಳ್ರಿ. ಇಲ್ಲಿ ಬರೋರೆಲ್ಲ ಇದೇ ಕೇಳ್ರಿ, ಫ್ರೀನೇ ಕೇಳ್ರಿ. ಇಲ್ಲಿ ಬಂದಾಗ ಇನ್ನೊಂದಲ್ಲ ಮತ್ತೊಂದು. ನಿಮಗೆ ಎಷ್ಟು ಹೇಳಿದ್ರು ಒಂದು ಪ್ರಶ್ನೆ ಕೇಳಿದ್ರೆ ನೀವು ಯಾರು ಕೇಳಲ್ಲ ಅನ್ಸುತ್ತೆ. ಒಂದು ಪ್ರಶ್ನೆ ಕೇಳಿ ಕ್ಲಾಸಿಗೆ ಬನ್ನಿ ಅಂದ್ರೆ ಅದು ಬರೋದಿಲ್ಲ. ಆದ್ರೆ ಇನ್ನೊಂದು ಅಂತ ಕೇಳ್ತಾ ಇರ್ತಾರೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಹಿಂದೂ ಧರ್ಮದಲ್ಲಿ ಮೋರಿಗೆ ಬಿದ್ದಿದೆ ನಿಮ್ಮಂಥವರಿಂದನೇ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್, ನಮಸ್ಕಾರ. ಹಲೋ ನಮಸ್ಕಾರ, ನಿಮ್ಮ ಹೆಸರು? ಅಂಪನಗೌಡ ರೀ, ಬಳ್ಳಾರಿನಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 1/3/96 ಬೆಳಗ್ಗೆ 7 ಗಂಟೆ. ಹಾ, ಗುಲ್ಬರ್ಗದಲ್ಲಿ ಹುಟ್ಟಿದಾರಾ? ಹೌದು. ಏನ್ ಪ್ರಶ್ನೆ ಇತ್ತು? ಮದುವೆ ಸಮಯ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ನಾನು. ನಮಸ್ಕಾರ. 7 ಗಂಟೆ ಸರಿ ಇಲ್ಲ ಹಾಕಿರೋದು. 7 ಗಂಟೆ ಟೈಮ್ ಸರಿ ಇಲ್ಲ. ಯಾರು ಕರೆಕ್ಟ್ ಆಗಿ 7 ಗಂಟೆಗೆ ಟನ್ ಅಂತ ಹುಟ್ಟು ಯಾರು ಹುಟ್ಟಲ್ಲ ರೀ. 6:50ಕ್ಕೆ 7:10 ಹುಟ್ಟೋದು. ಟೈಮ್ ಸರಿ ಇಲ್ಲ ನೀವು ಕೊಟ್ಟಿರೋದು. ಅಲ್ಲಿ ಕಾಂಪೌಂಡರ್ ಇರ್ತಾರೆ ಆಚೆ ಕಡೆ, ಅಲ್ಲಿ ಹೋಗಿ ಟೋಪಿ ಹಾಕ್ತಾರೆ, ಟೋಪಿ ಹಾಕ್ಸ್ಕೊಳ್ಳಿ. ಅರ್ಥ ಆಯ್ತಾ? 1 to 240 ನಂಬರ್ ಹೇಳಿ. 150. ಭಾರತದಲ್ಲಿ ಜ್ಯೋತಿಷ್ಯದಲ್ಲಿ ಇರುವಷ್ಟು ಟೋಪಿ ಹಾಕೋರು ಇನ್ನೊಬ್ರು ಇಲ್ಲ. ವೇಷ ಹಾಕೊಂಡು ಟೋಪಿ ಹಾಕ್ತಾರೆ, ಸಖತ್ತಾಗಿ ಟೋಪಿ ಹಾಕ್ತಾರೆ. ನಿಮಗೆ ಯಾವಾಗ್ಲೂ ಕೂಡ ಒಂದು ಬಿಸ್ನೆಸ್ ಅಲ್ಲಿ ಸಮಸ್ಯೆ ಆಗೇ ಆಗುತ್ತೆ, ಗಂಡ ಹೆಂಡತಿ ಸಮಸ್ಯೆ ಆಗುತ್ತೆ, ಮಕ್ಕಳಾಗಲ್ಲ, ಆರೋಗ್ಯದ ಸಮಸ್ಯೆ, ಈ ಎಲ್ಲ. ಇನ್ನೊಂದು ದೊಡ್ಡದು ಏನು ಅಂದ್ರೆ ಮಾಟ ಮಂತ್ರ. ಏನಾರು ಆಗ್ಬಿಟ್ರೆ ನಿಮ್ಮ ಮನೇಲಿ ಮಾಟ ಮಂತ್ರ ಮಾಡಿಸ್ಬಿಟ್ಟಿರುತ್ತೆ. ಎಲ್ಲಿ ಮಾಡಿಸ್ತವ್ರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಾದ್ರೂ ಹೋದ್ರೆ ಮಾಡಿಸ್ತೀರ ಅಂದ್ರೆ ಗೊತ್ತಿಲ್ಲ ಅಂತಾರೆ. 1 to 240 ನಂಬರ್ ಹೇಳಿ. 150. 150. ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಲ್ಲ, ಸುಮ್ಮನೆ ಯಾವ್ದೋ ಕಾಲ್ ಸಿಕ್ತು ಅಂತ ಮಾಡ್ತೀರಿ ನೀವೆಲ್ಲ. ನಾವು ಹೇಳಿರ್ತೀವಿ ಟೈಮ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಯಾವಾಗಲೂ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ. 7ನೇ ಮನೆ ಬುಧನ ಕಾಂಬಿನೇಷನ್ ಬರ್ತಾ ಇದೆ. ಬುಧನ ಕಾಂಬಿನೇಷನ್ ಅಲ್ಲಿ 5 ಅಂದ್ರೆ ಫಸ್ಟ್ ಒಪ್ಕೊಳ್ಳೋದೇ ಒಂದು ಸ್ವಲ್ಪ ಕಷ್ಟ. ಬರ್ತಕ್ಕಂತ ನೀವು ಯಾರು ಹುಡುಗದ ಬಗ್ಗೆ ಕೇಳ್ತಾರೆ, ಹುಡುಗಿ ಬಗ್ಗೆ ಗೊತ್ತು. ಮಗನ ಮಗಳ ಮಗಳ ಬಗ್ಗೆ. ಮಗಳು. ಬರ್ತಕ್ಕಂತ ಹುಡುಗನ ಬಗ್ಗೆ ಸುದೀರ್ಘವಾಗಿ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ನೀವು ಸೆಲೆಕ್ಟ್ ಮಾಡಕ್ಕಂತೂ ಸಾಧ್ಯ ಇಲ್ಲ, ಅವರೇ ಒಪ್ಕೋಬೇಕು. ಆ ಒಪ್ಕೊಳ್ದೇ ಇರೋ ಕಾಂಬಿನೇಷನ್ 5 ಏನಾಗುತ್ತೆ, ಯಾವಾಗ್ಲೂ ಕೂಡ ಅವ್ರು ಇಷ್ಟಪಟ್ಟಿರೋದೇ ಆಗ್ಬೇಕು. ಅವ್ರು ಇಷ್ಟಪಟ್ಟಾಗ್ಲೇ ಎಸ್ ಅನ್ಬೇಕು. ಅದಾಗೋದು ಬಹಳ ಲೇಟ್ ಆಗುತ್ತೆ. ಇಲ್ಲಿಂದ 1.5 ವರ್ಷದಿಂದ 2 ವರ್ಷ ಆಗುತ್ತೆ. ಅವರಿಷ್ಟ ಪ್ರಕಾರ ಮಾಡಿ ಅಂತ ಇಲ್ಲಿ ಜಾತಕ ಹೇಳ್ತಾರೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ಜೊತೆಗೆ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನನ್ನ ಹೆಸರು ಭಾಸ್ಕರ್. 7th ಬ್ಯಾಚ್ ಇಂದ ನಾನು ಇವತ್ತು PhD ಅವಾರ್ಡ್ ತಗೊಳಕ್ ಬಂದಿದ್ದೀನಿ. ಇದು ವಿಶೇಷ ಏನಂದ್ರೆ, ನಮಗೆ MSME ಸರ್ಟಿಫೈ ಆಗಿರುವಂತ ಒಂದು ಸರ್ಟಿಫಿಕೇಟು, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆಗಿರುವಂತ ಒಂದು ಜ್ಯೋತಿಷ್ಯ ಇದರಲ್ಲಿ ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಅವ್ರ ಕಡೆಯಿಂದ ಇದು ಸಿಗ್ತಾ ಇರೋದು ಬಹಳ ಅಪರೂಪ. ಇವತ್ತು ಕೇಂದ್ರದಿಂದ ಮಿನಿಸ್ಟ್ರು ಅವರು ಬಂದು ನಮಗೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ತಗೊಳ್ಳೋಕ್ಕೆ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ಯಾಕಂದರೆ PhD ಅವಾರ್ಡ್ ತಗೊಳ್ಳೋದು ತುಂಬಾ ಕಷ್ಟ ಕೆಲಸ ಆಗಿತ್ತು. ಆದರೆ ಈಗ ನಕ್ಷತ್ರ ನಾಡಿಯಿಂದ ನಮಗೆ ಸುಲಭವಾಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದು ಅಸ್ಟ್ರಾಲಜಿ ಕಲ್ತು ಅದನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನನ ಸುಖಮಯ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಿಮ್ ಹೆಸರು? ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ಹೇಳಿ. 8/7/1974 ಮೇಡಮ್. ಓಕೆ, ಹುಟ್ಟಿದ ಸಮಯ? 12:55 ಮೇಡಮ್. ರಾತ್ರಿನ ಮಧ್ಯಾಹ್ನನ? ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ 12:55. ಹೌದು ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಯಾವುದು? ಕರ್ನೂಲ್ ಡಿಸ್ಟಿಕ್ ಆದೋನಿ ಮೇಡಮ್. ಕರ್ನೂಲ್ ಡಿಸ್ಟಿಕ್ ಆದೋನಿ, ಆಂಧ್ರ ಪ್ರದೇಶ. ಓಕೆ, ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಮೇಡಮ್, ನನಗೆ ಇವಾಗ ಜಾಬ್ ಮಾಡ್ತಾ ಇದ್ದೀನಿ. ಇನ್ನೊಂದ್ ಜಾಬ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಅವರೇ ಕರೆ ಮಾಡಿದ್ರು.
ಅದಕ್ಕೆ ನಾವು ಗುರುಗಳನ್ನ ಸಲಹೆ ತಗೋಬೇಕಂತ ಓಕೆ ಓಕೆ ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ, ವಂದನೆಗಳು. ಒಂದನೇ ಶನಿ ದಶ ರಾಹು ಭುಕ್ತಿ ನಡೀತಾ ಇದೆ. ರಾಹು ಭುಕ್ತಿಲಿ 2023 ರಾಹು ಅಂತರ್ಭುಕ್ತಿ ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ ಅಲ್ಲಿ 5-9 ಏನಾರು ಇದೆಯಾ ಅಂತ ನೋಡ್ತೀವಿ. ಗುರುವಿನ ಕಾಂಬಿನೇಷನ್ 5-9 ಇದೆ. ಬದಲಾವಣೆ ಏನಾದ್ರು ಮಾಡಬೇಕು ಅಂತಂದ್ರೆ ನಿಮ್ಗೆ ಮಾರ್ಚ್ ಒಳಗಡೆ ಇನ್ನೊಂದು ಕಂಪನಿ ಹೋಗ್ತೀರಾ. ಈ ಮಾರ್ಚ್ ಒಳಗೆ ಆಗಿಲ್ಲ ಅಂದ್ರೆ ಮಾರ್ಚ್ ಇಂದ ಆಗಸ್ಟ್ ಒಳಗಡೆ ಇನ್ನೊಂದು ಕಂಪನಿ ಇರ್ತೀರಾ, ಪಕ್ಕಾ ಇನ್ನೊಂದು ಕಂಪನಿ ಇರ್ತೀರಾ. ದಯವಿಟ್ಟು ಚೇಂಜ್ ದಿ ಕಂಪನಿ ಚೇಂಜ್ 5-9 ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಒಳ್ಳೇದಾಗುತ್ತೆ ಗುರುಗಳೇ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಮನೋಹರ್ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಪೇಟೆಯಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿದೆ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ ರೀ. ಹೇಳಿ. 13/2/64. ಓಕೆ, ಹುಟ್ಟಿದ ಸಮಯ 5:30 ಬೆಳಿಗ್ಗೆ. ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಹೊಸಪೇಟೆ. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಆರೋಗ್ಯ ಬಗ್ಗೆ ಆಗ್ಬೇಕಾಗಿತ್ರಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹಾ, ನಮಸ್ಕಾರ. ನಮಸ್ಕಾರ ಸರ್. ಜಾತಕದಲ್ಲಿ ಆರೋಗ್ಯ ನೋಡಬೇಕು ಅಂತಂದ್ರೆ ಅದು ನಮ್ಮ ಕರ್ಮ ಸಿದ್ಧಾಂತರ ಪ್ರಕಾರ ಆರೋಗ್ಯವನ್ನ ನೋಡ್ತೀವಿ. ಇಲ್ಲಿ ಸದ್ಯಕ್ಕೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಬರ್ತಕ್ಕಂಥ 12ನೇ ಮನೆ ಇರ್ತಕ್ಕಂಥದ್ದು ಕೇತು ಸ್ವಲ್ಪ ಇನ್ಫೆಕ್ಷನ್ಸ್ ಕಾಂಬಿನೇಷನ್ಸ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಶನಿ ಆದ ನಂತರ ನಿಮಗೆ ಬುಧ ದಶೆ ಬರುತ್ತೆ. ಬುಧ ದಶೆಯಲ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗುತ್ತೆ. ಲೈಫ್ ಸ್ಟೈಲ್ ಡಿಸೀಸ್ ಇಲ್ಲಿ ತೋರಿಸೋದಿಲ್ಲ. ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಆಪರೇಷನ್ ಮಾಡ್ಬೇಕೇನಂತ ಹಂಗೆ ಯೋಚನೆ ಮಾಡಿದ್ವಿ ಸರ್ ನಾವು. ಥೈರಾಯ್ಡಾ? ಹ್ಞೂ ಸರ್. ಥೈರಾಯ್ಡ್ ಆಪರೇಷನ್? ಹ್ಞೂ ಸರ್. ನನ್ನ ಸಜೆಷನ್ ಬೇಡ. ಹೌದಾ? ಯಾಕೆಂದ್ರೆ ನಿಮಗೆ ದಶಾ ಚೇಂಜ್ ಆಗುತ್ತೆ ಮುಂದೆ ಜನವರಿ ಆದ್ಮೇಲೆ. ಹೌದೇನು ಸರ್? ಬುಧ ದಶೆ ಬಂದಾಗ ಆಟೋಮೆಟಿಕ್ ಆಗಿ ಟ್ಯಾಬ್ಲೆಟ್ ಅಲ್ಲೇ ಕ್ಲಿಯರ್ ಆಗುತ್ತೆ. ಅದೇ ಆಯುರ್ವೇದಕ್ಕೆ ಹೋಗಿ ಅಂತ ಯೋಚನೆ ಮಾಡಕತ್ತೀನಿ ಸರ್. ಆಯ್ತು, ಅದು ಕರೆಕ್ಟ್ ಆಲೋಚನೆ ಅದೇ ಬಂದಿದೆ, ನೀವು ಅದೇ ಮಾಡಿ. ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಹಾಗೆ ನಕ್ಷತ್ರ ನಾಡಿ ಕಲೀರಿ, ಇದು ಹೆಂಗೆ ನೋಡ್ಕೋಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಇದು ಮಂಡ್ಯ ಜಿಲ್ಲೆಯಿಂದ ಮಾಡ್ತಾ ಇದೀವಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಮಗಳಿಗೆ ಒಂದ್ ಗಂಡ್ ನೋಡಿದ್ವಿ, ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಗಂಡ್ ಬಗ್ಗೆ ಕೇಳ್ಬೇಕಾ, ಮಗಳ ಬಗ್ಗೆ ಕೇಳ್ಬೇಕಾ? ಮಗಳಿಗೆ ಮುಂದೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅದು ಗಂಡು ಮುಂದೆ ಹೆಂಗಿರ್ತಾರೆ, ಹುಡುಗ ಹೆಂಗಿರ್ತಾರೆ ಓಕೆ ಓಕೆ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಅಂದ್ರೆ ಅವರು ವಿದೇಶದಲ್ಲಿದ್ದಾರೆ, ಅವರು ಈ ಕಡೆ ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡಿ. 1 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ ಲಕ್ಷ್ಮಿ ಅವರೇ. 55. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹಲೋ, ನಮಸ್ಕಾರ. ಸರ್, ನಮ್ಗೆ ಒಂದು ನಂಬರ್ ಹೇಳಕ್ಕೆ ಎಷ್ಟು ಒದ್ದಾಡ್ತೀರಿ ನೀವು? ಒಂದು ನಂಬರ್ ಹೇಳಕ್ಕೆ ಎಷ್ಟು ಒದ್ದಾಡ್ತೀರಿ? ಇಷ್ಟೊತ್ತಿಗೆ ನಾನು ಚಂದ್ರ ಲೋಕಕ್ಕೆ ಹೋಗಿ ಬಂದ್ಬಿಡ್ತಾ ಇದ್ದೆ. ಏನ್ರಿ ಡಿಲೇ? ಬೆಳಿಗ್ಗೆ ಎದ್ದಿದ ತಕ್ಷಣ ಇಷ್ಟು ಡಿಲೇ ಮಾಡ್ತೀರಿ ನೀವು. ಒಂದು ಹೇಳಕ್ಕೆ ಒಂದು ಒದ್ದಾಡ್ತೀರಾ. ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಲ್ಲ. ಇರೋ ಬರೋ ಕಾಂಪೌಂಡರ್ ಪ್ರೋಗ್ರಾಮ್ಗಳೆಲ್ಲ ನೋಡಿ ಹಾಳಾಗ್ಬಿಟ್ಟಿದ್ರಿ ನೀವೆಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಈ ಹುಡುಗ ಒಳ್ಳೇದಾಗುತ್ತೋ ಇಲ್ವಂತ. 7ನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. ರಾಹು ರೆಟ್ರೋಗ್ರೇಡ್ ಅವರಲ್ಲಿ ಸಮಸ್ಯೆ ತಂದು ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಲವ್ ಕಾಂಬಿನೇಷನ್ ತೋರಿಸ್ತಾ ಇದೆಯಲ್ಲ. ಏನೋ ಏನ್ ಹೇಳಿ ಕರೆಕ್ಟ್ ಆಗಿ ಹ್ಞೂ ಅಂತ ಹೇಳಿ ಹೇಳಿದ್ರೆ ಮುಂದಕ್ಕೆ. ಲವ್ ಕಾಂಬಿನೇಷನ್ ಆಗಿದ್ದಾಗ ನಾವು ನೋಡಿದೀವಿ ಒಂದು ಹುಡುಗನ್ನ, ಅದು ಮಾಡಿದೀವಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಮ್ಮ ನಕ್ಷತ್ರ ನಾಡಿ ಗುರುಗೆ ಸಮಾನ, ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಸಮಾನ ಈ ಜಾತಕ. ಅಲ್ಲಿ ಇಲ್ಲಿ ಹೋಗಿ ಹಾಳಾಗ್ಬೇಡಿ. ಸಪರೇಷನ್ ಮುಂದೆ ಆಗುತ್ತೆ ಖಂಡಿತ. 8ನೇ ಮನೆ ಬಂದಿದೆ, ಸಪರೇಷನ್ ಆಗುತ್ತೆ. ನೀವೇನ್ ತಿಪ್ಪರ್ಲಾಗ ಹಾಕಿದ್ರು ಅವರಿಬ್ರು ಮದುವೆ ಆಗೇ ಆಗ್ತಾರೆ, ಗಲಾಟೆ ಮಾಡೇ ಮಾಡ್ಕೊಳ್ತಾರೆ. ಕೌನ್ಸಿಲಿಂಗ್ ಒಂದೇ ಅವ್ರಿಗೆ ದಾರಿ, ಅರ್ಥ ಮಾಡ್ಕೊಳ್ಳಿ. ಯಾವುದೋ ರಾಹು ಪೂಜೆ ಅಂತೆ, ಆ ಪೂಜೆ ಈ ಪೂಜೆ ಹೋಗ್ಬಿಟ್ಟು ಹಾಳಾಗೋಗ್ಬಿಡ್ತಾರೆ ಜನ. ಮುಂದಿನ ಕರೆಗೋಣ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾದ ಒಂದು ಪ್ರೋಮೋ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ.
ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ ಪಿಡಿಎಫ್ ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೋಡ್ಕೊಂಡ್ ಬಂದ್ರಿ ಅಲ್ವಾ ವೀಕ್ಷಕರೇ? ಆದಷ್ಟು ಬೇಗ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ. ಜ್ಯೋತಿಷ್ ಶಾಸ್ತ್ರ, ವಾಸ್ತುಶಾಸ್ತ್ರ ಹಾಗೆ ಸಂಖ್ಯಾಶಾಸ್ತ್ರವನ್ನ ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ ಆನ್ಲೈನ್ ತರಗತಿಯಲ್ಲಿ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಹಲೋ ನಾಗರಾಜ್ ಅವರೇ, ನೀವು ಟಿವಿ ಸೌಂಡ್ ಅನ್ನ ಕಡಿಮೆ ಮಾಡಿ. ಮಾಡಿದ್ರಾ? ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ನಿಮ್ಮ ಜನ್ಮ ದಿನಾಂಕ ಆಗಿ ಹುಟ್ಟಿದ ಸಮಯ ಗೊತ್ತಿದ್ಯಾ? ನಮ್ಮ ಜನ್ಮ ದಿನಾಂಕ ಅಂತ ಸ್ಕೂಲ್ ಡೇಟ್ ಆಫ್ ಬರ್ತ್ ಐತೆ. ನೀವು 1ರಿಂದ 249 ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 35 ಅಮ್ಮ. 200 ಎಷ್ಟು? 35. ಓಕೆ. ಏನ್ ಬಗ್ಗೆ? ಆರೋಗ್ಯದ ಬಗ್ಗೆ ಕೇಳ್ಬೇಕಾ? ಆರೋಗ್ಯ ನಮ್ಮ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಕೆಲಸ ಇದೆಯಾ? ಆರೋಗ್ಯ 6ನೇ ಮನೆ ಸೂರ್ಯ ಮತ್ತೆ 5ನೇ ಮನೆ ರಾಹು ಬಂದಿದೆ. ಒಂದ್ ಸ್ವಲ್ಪ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ಳಿ ಫಸ್ಟ್. ಗುರುಜಿ, ಹಾರ್ಟ್ ಒಂದ್ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಹಾರ್ಟ್? ಹೌದು. 6-9 ಬ್ಲಾಕೇಜ್ ಇರ್ತಕ್ಕಂಥ ಸಾಧ್ಯತೆ ಇದೆ. 6ನೇ ಮನೆ ಸೂರ್ಯ ಕಾಂಬಿನೇಷನ್ ತೋರಿಸುತ್ತೆ. ಹಾಗೆ ತಲೆ ಸಂಬಂಧ 2ನೇದು ವಿಚಾರ ತಗೊಳ್ಬೇಕು ಅಂದ್ರೆ ತಲೆ ಸಂಬಂಧಿದ್ದು. ಆದ್ರೆ ಕೇತು ನಿಮಗೆ ಎಲ್ಲದಕ್ಕೂ ಕಾಪಾಡ್ತಾನೆ. ಗಣಪತಿಯ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 100% ಸೇವ್ ಆಗುತ್ತೆ. ಒಳ್ಳೇದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕರೆಯನ್ನ ತಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಜಿ ಪ್ರಭುಸ್ವಾಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಪಕ್ಕದಲ್ಲಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? 4-8 ಸಾರಿ ಮೇಡಮ್, 8-4 1999. ಓಕೆ, ಹುಟ್ಟಿದ ಸಮಯ 12:20 ರಾತ್ರಿನಾ ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಯಾವುದು? ಚಾಮರಾಜನಗರ ಮೇಡಮ್. ಚಾಮರಾಜನಗರ. ಏನ್ ಪ್ರಶ್ನೆ ಇತ್ತು ಮೇಡಮ್? ಅವನ ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು. ಅವನು ITI ಮಾಡಿದಾನೆ ಅಷ್ಟೇ, ಮುಂದಕ್ಕೆ ಓದಕ್ಕಾಗ್ಲಿಲ್ಲ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಟೈಮ್ ಎಷ್ಟು? 12:20 ಸರ್. ಮಧ್ಯಾಹ್ನನಾ? ಮಧ್ಯಾಹ್ನ. ಸರಿ. 25 ವರ್ಷ ಆಯ್ತು. ಏನ್ ಕೇಳ್ಬೇಕು? ಅವನ ಫ್ಯೂಚರ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಫ್ಯೂಚರ್ ಚೆನ್ನಾಗಿರುತ್ತೆ ಬಿಡ್ರಿ. ಅವನು ಕೆಲಸ ಮಾಡಿಲ್ಲ ಅಂದ್ರೆ ಊಟ ಹಾಕ್ರಿ ನೀವು ಅಷ್ಟೇ. ಫ್ಯೂಚರ್ ಕರೆಕ್ಟ್ ಆಗಿ ಕ್ವಶನ್ ಕೇಳ್ಬೇಕು. ಕೈ ಹಿಡಿತಾ ಇಲ್ಲ. ಕರೆಕ್ಟ್ ಆಗಿ ಕೇಳ್ರಿ. ಏನ್ ಕೈ ಹಿಡಿತಾ ಇಲ್ಲ? ನಾನೇ ನೋಡಿ ಹೇಳ್ತೀನಿ ಬಿಡಿ. ಒಂದ್ಸತಿ ನಾವು ನೋಡಿದ್ರೆ ಹೇಳ್ಬೋದು. ಒಂದ್ ನಿಮಿಷ, ನಿಮಗೆ ಕೇಳಕ್ ಗೊತ್ತಾಗಲ್ಲ ಅಂತ ಬಿಡಿ. ಚಂದ್ರದಶ ನಡೀತಾ ಇದೆ. ಕೆಲ್ಸದಲ್ಲಿ ಇದಾರಲ್ಲ, ಕೆಲಸ ತೋರಿಸ್ತಾ ಇದೆ ಅಂತ. ಕೆಲಸ ಅದೇ ಟೆಂಪ್ರರಿ ಸರ್. ಓ, ಪರ್ಮನೆಂಟ್. ಓಕೆ. ನನಗೆ ಕೆಲಸದಲ್ಲಿಲ್ಲ, ಏನು ಹಿಡಿತಾ ಇಲ್ಲ, ಅದು ಹಿಡಿತಾ ಇಲ್ಲ, ಇದು ಹಿಡಿತಾ ಇಲ್ಲ, ಇಕ್ಲ ಹಿಡಿತಾ ಇಲ್ಲ, ಸೌಟ್ ಹಿಡಿತಾ ಇಲ್ಲ.
ಚಂದ್ರ 6, 11, 11. ಚಂದ್ರ ಆದ್ಮೇಲೆ ಮಂಗಳನ ಕಾಂಬಿನೇಷನ್ ಚೆನ್ನಾಗಿದೆ. ಅವರಿಗೆ 2033ವರೆಗೂ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಯಾಕಂದ್ರೆ 11 ಕೆಳಗಡೆ 5, 12 ಇರೋದ್ರಿಂದ. ಹಾಗೆ ಅವ್ರಿಗೆ ಕೊರಳಲ್ಲಿ 2 ಮುಖದ ರುದ್ರಾಕ್ಷಿ ಹಾಕಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ, ತಿಂಗಳ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಧರಿಸಿ ಜೀವನ ಚೆನ್ನಾಗಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿರಿ. ಏಕ್ದಮ್ 10 ಮೆಟ್ಲು ಹತ್ಕೊಂಡು ಹೋಗ್ಬಿಡ್ಬೇಕು ನಿಮ್ಮ ತಲೆಯಲ್ಲಿರ್ತಕ್ಕಂಥದ್ದು. ಅದು ಅದರಿಂದ ತೆಗೆದಾಕಿ ಕ್ಲಾಸಿಗೆ ಸೇರ್ಕೊಳ್ಳಿ, ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಅವರು ಗ್ರೋ ಆಗ್ತಾರೆ. 2 ವರ್ಷ 3 ವರ್ಷ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಮಾಧಾನ ಇಲ್ಲ ನಿಮಗೆ, ಅಷ್ಟೇ, ಇನ್ನೇನಿಲ್ಲ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನೋಡಿ ವೀಕ್ಷಕರೇ, ನೀವು ಕೂಡ ಇಷ್ಟೇ ನಿಖರವಾಗಿ ನಿಮ್ಮ ಸಮಸ್ಯೆಗೆ ಉತ್ತರ ಸಿಗಬೇಕು ಅಂತಂದ್ರೆ ನೀವು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನ ನೋಡ್ಲೇಬೇಕಾಗತ್ತೆ. ಜೊತೆಗೆ ಇಷ್ಟೇ ನಿಖರವಾಗಿ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರವನ್ನ ಕಂಡ್ಕೋಬೇಕು ಅಂತಂದ್ರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯನ್ನ ಅಟೆಂಡ್ ಮಾಡ್ಲೇಬೇಕಾಗತ್ತೆ. ಅದರ ಕುರಿತಾದ ಅಂದ್ರೆ ಆನ್ಲೈನ್ ಕ್ಲಾಸ್ ನ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ತೆ, ನಾ ಜಯಶ್ರೀ ನರಸಿಂಹ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನಕ್ಷತ್ರ ನಾಡಿ 92nd ಬ್ಯಾಚ್ ಇಂದ ಮಾಡಿದ್ದೀನಿ, ಮತ್ತೆ ಹೈಯರ್ ಕ್ಲಾಸ್ 17th ಬ್ಯಾಚ್ ಇಂದ ಮಾಡಿದ್ದೀನಿ. ನಕ್ಷತ್ರ ನಾಡಿ ಕಲಿಯೋದ್ರಿಂದ ಪ್ರತಿಯೊಬ್ಬರಿಗೂ ಜೀವಮಾನದಲ್ಲಿ ಅವರಿಗೆ ಏನೇನ್ ಬೇಕೋ ಹಂತವಾಗಿ ಪ್ರತಿಯೊಂದು ವಾಕ್ ಆಫ್ ಲೈಫ್ ನಲ್ಲಿ ನಾವು ನೋಡ್ಕೊಂಡು ಬರಬಹುದು. ಒಂದು ಸಲ ಕಲ್ತ್ರೆ ಅದು ನಮ್ಮ ಜೀವಮಾನ ಪರ್ಯಂತ ನಾವು ಅದನ್ನ ಅಳವಡಿಸ್ಕೊಳ್ಳಕ್ಕೆ ನಮ್ಗೆ ಈಸಿ ಆಗತ್ತೆ. ಮತ್ತೆ ದಿನೇಶ್ ಗುರುಜಿ ಅವರು ತುಂಬಾ ಚೆನ್ನಾಗಿ ಟಾಪ್ ಟು ಬಾಟಮ್ ನಾವು ಹೆಂಗೆ ಪ್ರಿಡಿಕ್ಷನ್ಸ್ ಮಾಡ್ಬೇಕು, ಹೆಂಗೆ ರೆಮಿಡೀಸ್ ಹೇಳ್ಬೇಕು, ಸಿಂಪಲ್ ಆಗಿ ನಂಗೆ ಎಲ್ರಿಗೂ ಅರ್ಥ ಆಗ ಹಂಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕಲಿಬೇಕು ಅಂತ ನಾನು ಕೇಳ್ಕೊತೀನಿ. ಯಂಗ್ಸ್ಟರ್ಸ್ ಕಂತೂ ಖಂಡಿತ ಬಂದ್ ಕಲಿಲೇಬೇಕು. ಮತ್ತೆ ದಿನೇಶ್ ಗುರುಜಿ ಅವರು ಹೇಳೋ ಹಾಗೆ ಯಾವ ಕಾಂಪೌಂಡ್ ಅವ್ರ ಹತ್ರ ಹೋಗೋದು ಬೇಕಾಗಿರೋಂತ ಅವಶ್ಯಕತೆ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಬಂದು ನಕ್ಷತ್ರ ನಾಡಿ ಕಲೀರಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇದರಿಂದ ನಮಗೆ ಲಾಭ ಅಂತೂ ಖಂಡಿತ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಬಂದು ಕಲೀರಿ ಅಂತ ನಾನು ಎಲ್ಲಾರನ್ನೂ ಕೇಳ್ಕೊತಾ ಇದ್ದೀನಿ. ಬಂದು ಕಲತ್ ಮೇಲೆನೆ ಗೊತ್ತಾಗತ್ತೆ ಇಲ್ಲಿ ಏನ್ ಅಡಗಿದೆ ಅನ್ನೋದು ಅಂತ. ನಾವು ಪೂರ್ತಿ ತಿಳ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯನ ನಕ್ಷತ್ರ ನಾಡಿ ಒಂದೇ ಒಂದು ಮಾರ್ಗ. ಇದು ನಾವು ಯಾವಾಗ್ಲೂ ಅದನ್ನೇ ಅನ್ಕೋತಾ ಇದ್ದೀವಿ. ಈ ತರದ್ದು ಹೇಳ್ಕೊಡುವಂತದ್ದು ಗುರುಗಳು ನಮ್ಗೆ ಯಾವತ್ತೂ ಬಂದಿರ್ಲಿಲ್ಲ. ಈ ತರ ಇವಾಗ ಸಿಕ್ಕಿರುವಾಗ ನಾವು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡು ಎಲ್ಲರೂ ಕಲಿಯೋಣ. ನಾವು ಈ ಸನಾತನ ಧರ್ಮನ ಉಳಿಸ್ಕೋಬೇಕು ಅಂದ್ರೆ ಇದೊಂದೇ ದಾರಿ. ದಿನೇಶ್ ಗುರುಜಿ ಅವ್ರಿಗೆ ಯಾವಾಗ್ಲೂ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಆದಷ್ಟು ಬೇಗ ನಿಮ್ಮ ಹೆಸರನ್ನ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನೋಂದಣಿ ಮಾಡ್ಕೊಳ್ಳಿ. ಇದೇ ತಿಂಗಳು 23ನೇ ತಾರೀಕು ಅಂದ್ರೆ ಇನ್ನು ಕೇವಲ 7 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಮೇಡಮ್ ನಾವು ಕೋಲಾರಿಂದ ನಳಿನಿ ಅಂತ. ಎಲ್ಲಿಂದ? ನಳಿನಿ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಅವಳ ಜನ್ಮ ದಿನಾಂಕ 21/1/1997. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬಂದು 11:45 ಮಂಗಳವಾರ. ಮಧ್ಯಾಹ್ನನ ಅಥವಾ ರಾತ್ರಿನ? ಬೆಳಿಗ್ಗೆ 11:45. ಓಕೆ, 11:40. ಹುಟ್ಟಿದ ಸ್ಥಳ ಯಾವುದು? ಕೋಲಾರ. ಓಕೆ, ಏನ್ ಪ್ರಶ್ನೆ ಇತ್ತು? ಅವಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಮದುವೆಗೆ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ವಿ. ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅದನ್ನೇ ಕೇಳ್ತಾ ಇರೋದಮ್ಮ, ಮದುವೆ ಬಗ್ಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ಈಗ ವಾಪಸ್ ಹೋದ್ರು. ಇಲ್ಲ, ಗುರುದಶೆ ನಡೀತಾ ಇದೆ ಈಗ. ಇನ್ನು ಗುರುದಶೆ ಕಾಂಬಿನೇಷನ್ ಆದ ನಂತರ ಇವರಿಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶನಿ. 12/12/9 2024 ಆದ ನಂತರ ತೋರಿಸ್ತಾ ಇದೆ ಮದುವೆ. ಅಂದ್ರೆ ಮುಂದಿನ ವರ್ಷ ಕೊನೆಯಲ್ಲಿ ಅಕ್ಟೋಬರ್ ನಂತರ ಮದುವೆ ತೋರಿಸ್ತಾ ಇದೆ. ಮದುವೆ ಜೀವನ ಚೆನ್ನಾಗಿದೆ. ಸ್ವಲ್ಪ ನಿಧಾನ ಮಾಡಿದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಈಗೇನಾದ್ರು ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮದುವೆ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಕಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈಗ ಬೇಡ ಅಂತ ನನ್ನ ಸಜೆಷನ್. ಕೇಳಿಸ್ತಾ? ಯಾವ್ದಾದ್ರು ಮಾತುಕತೆ ಕಟ್ಟಾಯ್ತಾ? ಅಷ್ಟೇ 2024 ಆದ್ಮೇಲೆ ಮಾಡಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ವಿಟಿಯನ್ನು ನೋಡ್ಕೊಂಡು ಬರೋಣ. ಜೊತೆಗೆ ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬನ್ನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ದಿನೇಶ್ ಗುರುಜಿ ನಮಸ್ಕರಿಸ್ತಾ, ನನ್ನ ಹೆಸರು ಬಂದು ಪಂಡಿತ್ ರಮೇಶ್ ಮೂರ್ತಿ ಅಂತ. ನಾನು 2018-19 ದಿನೇಶ್ ಗುರುಜಿ ಅವರ ಕ್ಲಾಸಿಗೆ ಸೇರಿದೆ.
ನಾನು ಬೇಸಿಕಲ್ಲಿ ನನಗೆ ಜ್ಯೋತಿಷ್ಯಶಾಸ್ತ್ರ ಕಲಿಬೇಕಂತ ತುಂಬ ಇಷ್ಟ ಇತ್ತು. ಆದರೆ ನಾನು ವೃತ್ತಿಯಲ್ಲಿ ಪುರೋಹಿತನಾಗಿರೋದ್ರಿಂದ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳ್ತಾ ಸ್ವಲ್ಪ ಅವ್ರಿಗೆ ಅದ್ರ ಬಗ್ಗೆ ನಾನು ಒಲವು ಜಾಸ್ತಿ ಆಗಿ ನಾವು ಎಲ್ಲಿ ಎಲ್ಲ ಕಡೆ ದೋಷಗಳು ಮತ್ತು ಮಗದೊಂದು ಹೇಳ್ತಾ ಇದ್ದರಿಂದ ನಮಗೆ ದಿನೇಶ್ ಗುರುಜಿ ಅವ್ರದ್ದು ಕೇಳ್ತಾ ನನಗೆ ಅವ್ರದ್ದೊಂದು ಇನ್ಸ್ಪೈರ್ ಆಗಿ ಅವ್ರ ಕ್ಲಾಸಿಗೆ ನಾನು ಜಾಯ್ನ್ ಆದೆ. ಅವ್ರ ಕ್ಲಾಸ್ ಸೇರಿ ಬೇಸಿಕ್ ಕ್ಲಾಸಿಗೆ ಸೇರಿ ಹೈಯರ್ ಕ್ಲಾಸ್ ಮಾಡಿದೆ, ಮತ್ತೆ ಡಾಕ್ಟರೇಟ್ ಮಾಡಿದೆ. ಭೃಗುನಂದನಾಡಿ ವಾಸ್ತು ಕ್ಲಾಸಲ್ಲಿ ಸೇರಿದ್ದೀನಿ. ಮತ್ತೆ ಪ್ರತಿಯೊಂದು ಏನಿದೆ ಅವರು ಅಗ್ನಿಹೋತ್ರ ಇರ್ಬೋದು ಮತ್ತೊಂದು ಎಲ್ಲಾನು ಅವ್ರ ಕ್ಲಾಸಲ್ಲಿ ನಾನು ಇದಾಗಿ ನಾನೀಗ ಒಬ್ಬ ಸುಸರ್ಜಿತ ಇದರ ಪಂಡಿತನಾಗಿ ನಾನೀಗ ಇದು ಮಾಡ್ತಾ ಇದ್ದೀನಿ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ಯಾರಿದು? ಬೇಗ ಮಾತಾಡ್ಬೇಕಾಗತ್ತೆ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಶಿವಕುಮಾರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ನಂಜನಗೂಡಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತು ಮೇಡಮ್. ಹೇಳಿ. 22 ಇನ್ನೊಂದ್ಸಲ ಹೇಳಿ. 22 22/5 ಹಾ 2009 ಮೇಡಮ್. 2009. 22/5/2009 ಹುಟ್ಟಿದ ಸಮಯ ಮೇಡಮ್ ಮಧ್ಯರಾತ್ರಿ 1:30 ಮೇಡಮ್. 1:30. ಓಕೆ. ಹುಟ್ಟಿದ ಸ್ಥಳ ಯಾವುದು? ಯಳಂದೂರು ಮೇಡಮ್. ಯಾವ ಊರು? ಯಳಂದೂರು. ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅದು? ಚಾಮರಾಜನಗರ ಜಿಲ್ಲೆ ಮೇಡಮ್. ಓಕೆ. ಏನ್ ಪ್ರಶ್ನೆ ಇತ್ತು? ಅವ್ನ ಎಜುಕೇಶನ್ ಹೆಂಗಿದೆ ಅಂತ ಗೊತ್ತಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನೀವುಗಳೆಲ್ಲ ಜ್ಯೋತಿಷ್ಯ ಕಲಿಬೇಕ್ರಿ. ನಿಮ್ಮ ಮಕ್ಕಳ ಭವಿಷ್ಯ ನೀವೇ ನೋಡ್ಕೋಬಹುದು. ಅದ್ರ ಜೊತೆಗೆ ನೀವು ದುಡ್ಡು ಯಾವಾಗ ಮಾಡ್ತೀರಾ, ನೀವ್ ಯಾವಾಗ ಮನೆ ಕಟ್ಟಬೇಕು ಅಥವಾ ಮನೆ ಕಟ್ಟಿದ್ರೆ ಇನ್ನೊಂದ್ ಏನಾದ್ರು ಸಂಪಾದನೆ ಮಾಡಬೇಕು, ಜ್ಯೋತಿಷ್ಯ ಅಷ್ಟು ಸಹಾಯ ಮಾಡುತ್ತೆ. ಪಬ್ಲಿಕ್ ಲೈಫ್ಗೆ ತಲೆಗೆ ಹೋಗ್ತಾ ಇಲ್ಲ ಸರ್, ನಿಮ್ಗೆಲ್ಲ ತಲೆಗೆ ಹೋಗ್ತಾ ಇಲ್ಲ. ಅದ್ಭುತವಾಗಿರ್ತಕ್ಕಂಥದ್ದು ಇದೆಲ್ಲ. ನಮ್ದು ಫೀಸ್ ಬಹಳ ಕಮ್ಮಿ ಇಟ್ಟಿದೀವಿ, ಕುಟುಂಬ ಸಮೇತ ಕಲೀರಿ ಅಂತ. ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಒಳ್ಳೆ ಈ ಇದರಲ್ಲಿ ಗಿಳಿಶಾಸ್ತ್ರದವ್ರ ತರ ಕೇಳ್ತಾ ಇದ್ರಲ್ಲ. 35 ಶುಕ್ರದಶ ನಡೀತಾ ಇದೆ. ಶುಕ್ರದಶದಲ್ಲಿ 3 ಎಜುಕೇಶನ್ ಸ್ವಲ್ಪ ಕಮ್ಮಿನೇ. ಅರ್ಥ ಆಯ್ತಾ? 2035 ಹಿಂಗೆ ಇರೋದ್ರಿಂದ ಟೆಕ್ನಿಕಲ್ ಸೈಡ್ ಹಾಕಿ. ಟೆಕ್ನಿಕಲ್ ಸೈಡ್ ಅಂದ್ರೆ ಈ ITI, ಡಿಪ್ಲೊಮೊ ಈ ರೀತಿ ಹಾಕಿದ್ರೆ ಮಾತ್ರ ಸ್ವಲ್ಪ ಒಳ್ಳೇದಾಗುತ್ತೆ. ನೀವೇನೋ ನಾವು ಅದು ಇಂಜಿನಿಯರಿಂಗ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಬಹಳ ಕಷ್ಟ. ಅರ್ಥ ಆಯ್ತಾ? ಸದ್ಯಕ್ಕೆ ಇವಾಗ 10th 9th ಯಾವ್ದು? 9th ಸರ್. ನಾನು ಹೇಳಿದ್ ಕೇಳಿಸ್ಕೊಂಡ್ರಾ? ಡಿಪ್ಲೊಮೊ ಅಥವಾ ITIಗೆ ಕಳಿಸಿ. ನೀವೇನಾರು ಅದು ಮಿಸ್ ಹೊಡೆದು ಏನಾರು ನಾನು ಸೆಕೆಂಡ್ PUC ಮಾಡಿಸ್ತೀನಿ, ಇಂಜಿನಿಯರಿಂಗ್ ಮಾಡಿಸ್ತೀನಿ, ಆಗಲ್ಲ. 3 ಅನ್ನೋ ಕಾಂಬಿನೇಷನ್. ಅದಕ್ಕೆ ಕಲಿಬೇಕು. 3 ಅಂತ ಬಂದಾಗ ನಾವು ಡಿಸಿಷನ್ ಚೇಂಜ್ ಮಾಡೋದು. 3rd ಹೌಸ್ ಇಸ್ ದ ಹೌಸ್ ಆಫ್ ಟೆಕ್ನಿಕಲ್. NTTF ಅಂತಿದೆ, ಅಲ್ಲಿಗೆ ಸೇರಿಸಿ. ಡೆಫಿನೆಟ್ಲಿ ಇವ್ರ ಲೈಫ್ ಚೆನ್ನಾಗುತ್ತೆ. ಫಾರಿನ್ ಅಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಅವ್ರೇನಾರು ಅಲ್ಲಿಗೆ ಹೋದ್ರೆ ಫಾರಿನ್ಗೆ ಹೋಗ್ತಾರೆ. ಹೇಳಿದ್ ಮಾಡಿ. ಮುಂದಿನ ಕರೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಗನ್ ಅಂತ. ನಾನು 94th ಬ್ಯಾಚ್ ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಇವಾಗ ಮಾಸ್ಟರ್ಸ್ ವಾಸ್ತು ಕಲ್ತಿದ್ದೀನಿ ದಿನೇಶ್ ಗುರೂಜಿ ಅವ್ರ ಹತ್ರ. ಮಾಸ್ಟರ್ಸ್ ವಾಸ್ತು ಹೇಳ್ಬೇಕಂದ್ರೆ ದಿನೇಶ್ ಗುರೂಜಿ ಅವರು ಎಷ್ಟು ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ, ಯಾವ ಡೈರೆಕ್ಷನ್ನಲ್ಲಿ ಏನು ಇರಬೇಕು, ಯಾವ ಡೈರೆಕ್ಷನಲ್ಲಿ ಯಾವ್ದು ಇರಬಾರ್ದು, ಯಾವ ಡೈರೆಕ್ಷನಲ್ಲಿ ಯಾವ ವಸ್ತು ಇದ್ರೆ ಏನು ಪ್ರಾಬ್ಲಮ್ ಬರುತ್ತೆ, ಯಾವ ವಸ್ತು ಅದು ಬಂದಿದ್ರೆ ಹೇಗೆ ಕರೆಕ್ಷನ್ ಮಾಡಬೇಕು ಅಂತ ಎಲ್ಲ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಮ್ ಅ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಬೇಕಂದ್ರೆ ಮಾಸ್ಟರ್ಸ್ ವಾಸ್ತು ಆಗಲಿ ಆ್ಯಂಡ್ ನಕ್ಷತ್ರ ನಾಡಿ ಆಗಲಿ, ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಅಸ್. ಇಟ್ ಹೆಲ್ಪ್ಸ್ ಅಸ್ ಟು look into our future, and it is for the betterment of ourselves. And I will request everyone to learn Nakshatra Nadi and Masters Vastu for yourself. Thank you. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ನಮಸ್ಕಾರ. ನಿಮ್ಮ ಹೆಸರು? ಭೂಜಪ್ಪ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ಕೊಪ್ಪಳ ತಾಲೂಕು ಮೈನಾಳಿ ಅಂತ ಹೇಳಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಿತ್ತಮ್ಮ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ. ಹೇಳಿ. 26/9/1995. ಇನ್ನೊಂದ್ಸಲ ಹೇಳಿ. 26/9/1995. ಓಕೆ. ಹುಟ್ಟಿದ ಸಮಯ? 10:40 AM. 7:40. 10:40 AM ಅಂದ್ರೆ ಮಾರ್ನಿಂಗ್. ಓಕೆ. ಹುಟ್ಟಿದ ಸ್ಥಳ ಯಾವುದು? ಮೈನಹಳ್ಳಿ.
ಓಕೆ, ಏನ್ ಪ್ರಶ್ನೆ ಇತ್ತು? ನಮ್ಮ ಮಗ MBA ಮಾಡ್ಯಾನಮ್ಮ, ಹ್ಮ್, ಅದಕ್ಕೆ ಜಾಬ್ ಪರ್ಪಸ್ ಆಗತ್ತೆ, ಏನಾದ್ರು ಸೆಟ್ ಆಗುತ್ತೆ ಜಾಬ್. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಗುರುದರ್ಶನ ನಡೀತಾ ಇದೆ 2025 ಬುಧ. ಗುರುವಿನ ಕಾಂಬಿನೇಷನ್ ಅಲ್ಲಿ 1, 2, 5, 4, 1. ಏನ್ ಪ್ರಶ್ನೆ ಕೇಳಿದ್ರೆ? ಮಗ MBA ಮಾಡ್ಯಾನ ಆಯ್ತು ಗುರುಜಿ. ಹಾ, ಅದಕ್ಕೆ ಜಾಬ್ ಪರ್ಪಸ್ ಜಾಬ್ ಆಗುತ್ತೆ. ಜಾಬ್ ಕಾಂಬಿನೇಷನ್ 1, 2, 5 ಬಂದಿದೆ. ಸ್ವಲ್ಪ ಟಫ್ ಇದೆ. ಮುಂದೆ ಭುಕ್ತಿ ಗುರು ಬಂದ್ಬಿಟ್ಟು ಇಲ್ಲಿ 34 ಗುರು ಇದ್ದಾನೆ. ಟೀಚಿಂಗ್ ಲೈನ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಟೀಚಿಂಗ್ ಲೈನ್ ಹೋಗ್ಬೇಕು ಅವರು. ಬೇರೆ ಲೈನ್ ಅಲ್ಲಿ ಅಷ್ಟು ಕಷ್ಟ. ಅವರು MBA ಮಾಡ್ಬಿಟ್ಟು ಯಾವ ಕೆಲಸನೂ ಸ್ವಲ್ಪ ಅಡ್ಮಿನ್ ಕೆಲಸ ಅದೆಲ್ಲ ಮಾಡಕ್ ಕಷ್ಟ. ಇರೋದ್ರಲ್ಲಿ ಪ್ರೊಫೆಸರ್ ಕೆಲಸ, ಟೀಚಿಂಗ್ ಕೆಲಸ ಮಾಡಿದ್ರೆ ಮಾತ್ರನೇ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಸೆಲ್ಫ್ ಎಫರ್ಟ್ 1 to 5 ಕಾಂಬಿನೇಷನ್ 4 ಟೀಚಿಂಗ್ ಲೈನ್ ಬರುತ್ತೆ. ಅದನ್ನ ಮಾಡಿ, ಅದೊಂದೇ ದಾರಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಉದಯ್ ಅಂತ. ಉದಯ್, ಎಲ್ಲಿಂದ ಕರೆ ಮಾಡ್ತಿರೋದು? ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಉದಯ್? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಅಣ್ಣನ ಬಗ್ಗೆ? ಓಕೆ, ಹುಟ್ಟಿದ ಸಮಯ ಹಾಗೆ ದಿನಾಂಕ ಗೊತ್ತಿದ್ಯಾ? ಗೊತ್ತಿದೆ, ಹೇಳಿ. 8/8 ಹಾ 1991. ಓಕೆ, ಹುಟ್ಟಿದ ಸಮಯ? 12:30 AM. 12:30 AM. ಓಕೆ, ಹುಟ್ಟಿದ ಸ್ಥಳ ಯಾವುದು? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಏನ್ ಪ್ರಶ್ನೆ ಇತ್ತು? ನಮ್ಮ ಅಣ್ಣನ್ಗೆ ಮದ್ವೆ ಸೆಟ್ ಆಗ್ತಿಲ್ಲ, ಅದು ಯಾವಾಗ ಆಗುತ್ತೆ ಅಂತ. ಎಷ್ಟು ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ಲ. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನೀವ್ ಯಾವಾಗ ಮದುವೆ ಆಗ್ತೀರಾ? ನೀವ್ ಯಾವಾಗ ಮದುವೆ ಆಗ್ತೀರಾ? ಲವ್ ಮಾಡ್ತಾ ಇದ್ದೀರಾ? ಹೇಳಿ, ಪರವಾಗಿಲ್ಲ, ಇರ್ಲಿ, ಮಾಡ್ಸೋಣ ಬೇಗ. ನಗೋದ್ರಲ್ಲೇ ಗೊತ್ತಾಗುತ್ತೆ. ಅವ್ರ ಲೈನ್ ಕ್ಲಿಯರ್ ಆಗ್ಲಿ ಅಂತ ಇವ್ರು. ಶನಿ ದಶದಲ್ಲಿ 9, 3, 4. ಮದುವೆ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ನಿಮ್ಮ ಬ್ರದರ್ಗೆ. ಅರ್ಥ ಆಯ್ತಾ? ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಮ್ಯಾರೇಜ್. ಫಸ್ಟ್ ಮ್ಯಾರೇಜ್ ಅಲ್ಲೇ ಇಂಟ್ರೆಸ್ಟ್ ಬಹಳ ಕಳ್ಕೊಂಡಿದ್ದಾರೆ ಅವರು. 4 ಅಂತ ಬಂದಾಗ ಒಂದು ರೀತಿ 4ನೇ ಮನೆ ಯಾವಾಗಲೂ ಕೂಡ ಒಂದು ಆಸಕ್ತಿನೇ ಕಮ್ಮಿ. ದೇ ನಾಟ್ ಬಿ ಇಂಟ್ರೆಸ್ಟೆಡ್ ಮಚ್ ಇನ್ ಒಂದು ಫ್ಯಾಮಿಲಿನ ಡೆವಲಪ್ ಮಾಡಬೇಕು, ಒಂದು ಫ್ಯಾಮಿಲಿನ ಇಂಪ್ರೂವ್ ಮಾಡಬೇಕು, ಒಂದು ಫ್ಯಾಮಿಲಿ ತಗೊಂಡ್ಬರ್ಬೇಕು, ಮಾಡಬೇಕು ಅನ್ನೋದು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬಹಳ ಕಷ್ಟ. ಆಮೇಲೆ ಸಾಕಷ್ಟು ಗ್ರಹದಲ್ಲಿ 4 ಬಂದಾಗ ವೈವಾಹಿಕ ಜೀವನ ಇಷ್ಟ ಆಗಲ್ಲ. ಸೊ ನನ್ನ ಸಜೆಷನ್ನು, ಅವ್ರ ಮನಸ್ಸೇ ಮೂಲ. ಮನಸ್ಸು ಮಾಡಿದ್ರೆ ಆಗತ್ತೆ. ಮನಸ್ಸು ತುಂಬಾ ಬೇಡ ಅನ್ನೋ ಕಡೆನೇ ಇರೋದ್ರಿಂದ ಫಸ್ಟ್ ನಿಮಗೆ ಸೆಟ್ ಆದ್ರೆ ಫಸ್ಟ್ ನೀವು ಮಾಡ್ಕೊಳ್ಳಿ, ಆಮೇಲೆ ಅವ್ರು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ನನ್ನ ಸಜೆಷನ್ ಇದು. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಮೇಡಮ್ ಅವರೇ, ನಾವು ಕರ್ಮಸ್ವಾಮಿ ಅಂತ ಅರ್ಕೊಂಡಿದ್ದಾರೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ತಾ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಇದು ನಂಬರ್ ಹೇಳ್ಬಿಡ್ತ ಮೇಡಮ್. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 158. ಓಕೆ, ಏನ್ ಪ್ರಶ್ನೆ ಇತ್ತು? ನಮ್ದು ಕೆಲಸದ ಬಗ್ಗೆ ಸಮಸ್ಯೆ ಆಗೈತೆ ಮೇಡಮ್ ಅವರೇ. ಹಾ, ಕೋರ್ಟ್ ನಲ್ಲಿ ಅಲ್ಲಿ ಓಡಾಡ್ತಾ ಇದ್ರು, ಬೇಗನೆ ಪರಿಹಾರ. ನಮಸ್ಕಾರ. 6ನೇ ಮನೆ ಗುರು. ಗುರುವಿನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 10-10 ನಿಮ್ ಕಡೆಗೆ ಆಗುತ್ತೆ. ನಿಧಾನ ನಿಮ್ ಕಡೆನೆ ಆಗುತ್ತೆ. ನಿಧಾನ. ನಿಮ್ ಜೊತೆ ಇನ್ನೂ ಒಂದಷ್ಟು ಜನ ಇದ್ದಾರಾ? ಇದ್ದಾರೆ ಸರ್. ಎಲ್ಲಾರ್ದು ಸೇರಾಗುತ್ತೆ. ಆಯ್ತಾ? ಸರ್, ಯಾವಾಗ್ಲೂ ಗುರು ಬಂದಾಗ ನೀವು ಪ್ರಶ್ನೆ ಕೇಳಿದಾಗ ಅದು ಗ್ರೂಪ್ ಇರುತ್ತೆ ಅಂತ ಅರ್ಥ. ಎಲ್ಲರಿಗೂ ಸೇರಿ ಆಗುತ್ತೆ. 6 ಮುಖದ ರುದ್ರಾಕ್ಷಿ ಸಾಧ್ಯವಾದಷ್ಟು ನಿಮ್ಗೆ ಗೊತ್ತಿರೋರೆಲ್ಲ ಹಾಕೊಳ್ಳಿ. ನಿಮ್ ಕಡೆನೆ ಆಗುತ್ತೆ. ಸ್ವಲ್ಪ ಡಿಲೇ ಅಷ್ಟೇ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಅನಿತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 26 to 1997 ಮೇಡಮ್. 26 to 1997. ಹುಟ್ಟಿದ ಸಮಯ? 5:21 AM ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಯಾವುದು? ಬ್ಯಾಂಗ್ಳೂರ್ ಮೇಡಮ್. ಏನ್ ಪ್ರಶ್ನೆ ಇತ್ತು?
ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಓಕೆ ಮೇಡಮ್. ಏನಾಗ್ಬೇಕು ಇವರು ನಿಮಗೆ? ನಮ್ ಮಗಳು ಮೇಡಮ್, ಮಗಳು ಸರ್. ಮಗಳ ಮಗನ? ಮಗಳು ಸರ್, ಮಗಳು. ಡಾಟರ್. ಓಕೆ, ರೈಟ್. ಹಾ, ಡಾಟರ್ ಸರ್. ಸರಿ, ಈಗ ನಡೀತಾ ಇರ್ತಕ್ಕಂಥ ದಶ ಅವ್ರದ್ದು ರಾಹು ದಶ ಮುಗಿದಿದೆ, ಗುರುದಶ ಪ್ರಾರಂಭವಾಗಿದೆ. ಏನಾದ್ರೂ ಅವ್ರಿಗೆ ಬೇರೆ ಕಡೆ ಅಬ್ರಾಡ್ ಅಲ್ಲಿ ಇರೋ ಹುಡುಗ ಇಂಟ್ರೆಸ್ಟ್ ಆತರ ಏನಾದ್ರು ಇದೆಯಾ ಅಂತ ಫಸ್ಟ್ ಅವನು ಒಂದ್ 2-3 ಬಂದಿತ್ತು, ಅಬ್ರಾಡ್ ಹೋಗೋದೇ ಇಲ್ಲ ಅಂತಾರೆ ಸರ್. ಅಲ್ಲಿದೆ ತೋರಿಸ್ತಾರೆ, ಜಾಸ್ತಿ ತೋರಿಸ್ತಾ ಇರೋದು ಅಲ್ಲಿದೆ, ಬರೋದೇ ಅವ್ರಿಗೆಲ್ಲ ಅಬ್ರಾಡು. ಹೊರದೇಶದ್ದು ಅಥವಾ ಹೊರ ರಾಜ್ಯದ್ದೇ ಬರೋದು, ಹೊರ ರಾಜ್ಯದಲ್ಲೇ ಇರ್ಬೇಕು. ಇವರು ಗಡಿಪಾರ್ತರ, ಇವ್ರದ್ದು ಜಾತಕ. ಇವ್ರು ಇಲ್ಲಿರ್ಬಾರ್ದು, ದೂರ ಹೋಗ್ಬೇಕು. ಮತ್ತೆ ಇವರು ಡಿಸಿಷನ್ ಮೇಕಿಂಗ್ ಅಲ್ಲಿ ವೀಕ್ ಇದ್ದಾರೆ. ಡಿಸಿಷನ್ ಮೇಕಿಂಗ್ ಅಲ್ಲಿ ವೀಕ್ ಇದ್ದಾರೆ. ನೀವು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಇನ್ನೂ 10 ವರ್ಷ ಆದ್ರೂ ಮದುವೆ ಆಗಲ್ಲ, 10 years ಆದ್ರೂ ಮದುವೆ ಆಗಲ್ಲ. ಡಿಸಿಷನ್ ಮೇಕಿಂಗ್ ಅಲ್ಲಿ ವೀಕ್. 12th house 8th house ಬಂದಾಗ ವೈವಾಹಿಕ ಜೀವನದಲ್ಲಿ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಪುವರ್, ಬಿಕಾಸ್ ಆಲ್ ಆರ್ ಇನ್ ನ್ಯೂಟ್ರಲ್ ಕಾಂಬಿನೇಷನ್. ನಕ್ಷತ್ರ ನಾಡಿ ಕಲೀರಿ, ನೀವುಗಳು ಕಲಿಬೇಕು ಫಸ್ಟ್. ನೀವುಗಳೇ ಫಸ್ಟ್ ಕಲ್ತಾಗ ಮಗಳನ್ನ ಕೂತ್ಕೊಂಡು ಕಲಿಸಿದಾಗ ಗೊತ್ತಾಗುತ್ತೆ ಏನ್ ಮಾಡಬೇಕು. ಈ ರೀತಿ ಇದ್ದಾಗ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್ ಅಂತ ಬರುತ್ತೆ. ವೀಕ್ಷಕರಿಗೆ ಕೊನೆಯಲ್ಲಿ 2 ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ನಕ್ಷತ್ರ ನಾಡಿ ಕಲೀರಿ. ನಿಮ್ಮ ಅದೃಷ್ಟ ನಿಮ್ಗೆ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಬರ್ಕೊಡ್ತೀನಿ. ನೀವು ಎಷ್ಟೋ ಜನ ಮಾತಾಡೋದ್ರಲ್ಲ ಟಿವಿಲಿ, ಅದೆಲ್ಲ ಮಾಡ್ತಾ ಇರ್ತಾರೆ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್ ಅಂತ ಹೇಳ್ತಾ ನಮಸ್ಕಾರ.